ಹೊರಗಿ ಆತನನ್ನ ಮನಸಾರೆ ಭಕ್ತಿಯಿಂದ, ಯಾಕಂದ್ರೆ ಹೇಳ್ತಾರೆ ಭಕ್ತಿ ಪ್ರಿಯ ಕೂಡಲ ಸಂಗಮ ದೇವ ಅಂತೇಳಿ, ನಾದ ಪ್ರಿಯ ಶಿವನೆಂಬೋರು ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬೋರು ವೇದ ಪ್ರಿಯ ಶಿವನಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಶರಣರು ಹೇಳಿದ ಹಾಗೆ ಭಕ್ತಿಯನ್ನ ಮಾಡುತ್ತಾ ರಾಮನಾಥನ ಮೇಲೆ, ರಾಮಲಿಂಗೇಶ್ವರನ ಮೇಲೆ, ಆತನ ಮೇಲೆ ಭಕ್ತಿಯನ್ನ ಮಾಡುತ್ತಾ, ಕಾಯಕವನ್ನ ಮಾಡುತ್ತಾ, ದಾಸೋಹವನ್ನ ಮಾಡುತ್ತಾ ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಆದ್ರೆ ರಾಮಯ್ಯ ಮತ್ತು ಶಂಕರಿಗೆ ಮದುವೆಯಾಗಿ ಹಲವಾರು ವರ್ಷಗಳಾಗಿತ್ತು. ಎಲ್ಲಾ ರೀತಿಯಾಗಿ ಪರಮಾತ್ಮನು ಸುಖವನ್ನ ಕೊಟ್ಟಿರ್ತಾನೆ, ಯಾವುದೋ ಒಂದು ಮೂಲೆಯಲ್ಲಿ ಒಂದು ಕೊರತೆಯನ್ನು ಇಟ್ಟಿರ್ತಾನೆ. ಆದ್ರೆ ನಿಜವಾಗಿ ಭಕ್ತರಿಗೆ ಮಾತ್ರ ಸಂಕಟ, ತೊಂದ್ರೆ. ಭಗವಂತ ಪರೀಕ್ಷೆ ಎಲ್ಲ ಮಾಡ್ತಾನಂತ ಕೇಳಿದರೆ ಭಕ್ತರಿಗೆ ಪರೀಕ್ಷೆ ಮಾಡುವಂಥದ್ದು, ಭಕ್ತರಲ್ಲದವರಿಗೆ ಪರೀಕ್ಷೆ ಇರುವುದಿಲ್ಲ. ಯಾರು ದೇವರ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸ್ಮರಣೆ ಮಾಡ್ತಾರೋ ಅವರಿಗೆ ಮಾತ್ರ ದೇವರು ಪರೀಕ್ಷೆ ಮಾಡ್ತಾನೆ. ಆದ್ರೆ ಹಿಂದಿನ ಕಾಲದಲ್ಲಿ ಅನೇಕ ಸಂತರು ಶರಣರು ಏನು ಭಕ್ತಿಯನ್ನ ಮಾಡುವುದ್ರ ಮೂಲಕ ಭಗವಂತನನ್ನ ಒಲಿಸಿಕೊಂಡು ಆತನ ಆಶೀರ್ವಾದವನ್ನ ಪಡೆದಿದ್ದಾರೆ. ಆದ್ರೆ ಇಂದಿನ ಕಾಲದಲ್ಲಿ ನಮ್ಗೇನಾಗ್ತಾ ಇದೆ ಅಂದ್ರೆ, ಕಷ್ಟ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅಂತವರು ನಾವು. ಆದರೆ ಆಗಿನ ಕಾಲದಲ್ಲಿ ಕಷ್ಟವಿರಲಿ ಸುಖ ಇರಲಿ ಭಗವಂತನನ್ನ ಸದಾ ಸ್ಮರಣೆಯನ್ನ ಮಾಡ್ತಿರುವಂತವ್ರು. ಆದ್ರೆ ನಿಮಗೆ ಗೊತ್ತಿರುವ ಹಾಗೆ ದ್ರೌಪದಿ ಕೂಡ ಪಾಂಡವರ ಜೊತೆಗೆ ಪರಮಾತ್ಮ ಕೃಷ್ಣ ಪರಮಾತ್ಮನಿದ್ದರೂ ಸಹ ಪರಮಾತ್ಮ ಕೇಳ್ತಾನೆ, ದ್ರೌಪದಿಗಾಗ್ಲಿ ಕುಂತಿಗೆ ಪರಮಾತ್ಮ ಕೇಳ್ತಾನೆ, ನಾನೇ ನಿಮ್ಮ ಜೊತೆಗಿರುವಾಗ ಕೌರವರು ನಿಮ್ಮನ್ನ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ, ಕಷ್ಟ ಇದೆ, ವನವಾಸ ಅನುಭವಿಸ್ತಾ ಇದ್ದೀರಿ, ತೊಂದರೆನ ಅನುಭವಿಸ್ತಾ ಇದ್ದೀರಿ. ಪರಮಾತ್ಮ ಆಗಿರ್ತಕ್ಕಂಥ ನಾನೇ ನಿಮ್ಮ ಜೊತೆಗಿರುವಾಗ ಏನಾದ್ರೂ ವರ ಕೇಳ್ಕೊಳ್ಳಿ ತಂದಾಗ ಕುಂತಿ ಅಂತಾಳೆ, ನಮಗೆ ಪರಮಾತ್ಮ ಈ ಕೊಡುವುದಾದರೆ ಏನಾದ್ರೂ ಕೊಡುತ್ತಂದ್ರೆ ಕಷ್ಟವನ್ನೇ ಕೊಡುವ ಅಂತ ಕೇಳ್ತಾಳೆ ಕುಂತಿ. ಪರಮಾತ್ಮ ಆಶ್ಚರ್ಯ ಆಗುತ್ತೆ, ಯಾಕೆ ಅಂತ ಕೇಳಿದಾಗ, ಇಲ್ಲ ಕಷ್ಟ ಇದ್ದಾಗ ಮಾತ್ರ ನಿನ್ನ ನೆನಪು ಬರುತ್ತದೆ, ಸುಖ ಎಲ್ಲಾ ತರ ಇದ್ರೆ ನಿನ್ನ ಸ್ಮರಣೆ ಮಾಡ್ಲಿಕ್ಕಾಗಲ್ಲ, ನಿನ್ನ ನೆನಪು ಬರುವುದಿಲ್ಲ ಅಂತ ಕುಂತಿ ಹೇಳ್ತಾಳೆ. ಹಾಗೆ ಭಕ್ತರಿಗೆ ಮಾತ್ರ ಭಗವಂತ ಪರೀಕ್ಷೆ ಮಾಡ್ತಾನೆ, ಕಷ್ಟ ಕೊಡ್ತಾನೆ. ಅದಕ್ಕೆ ಭಗವಂತನ ಸ್ಮರಣೆ ಯಾರು ಮಾಡ್ತಾರೋ, ಭಗವಂತನ ಅನನ್ಯ ಚಿಂತೆಯಂತ ಮಾಂ ಯೇ ಜನ ಪರಿಉಪಾಸಕ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಹಾಗೆ ಭಕ್ತರನ್ನ ಪರೀಕ್ಷೆ ಮಾಡುವಂಥದ್ದು ಇವತ್ತಿನ ಭಕ್ತಿಯಲ್ಲಿ ನಾವು ನೋಡ್ತಾ ಬರ್ತೇವೆ. ಹಾಗೆ ರಾಮಯ್ಯ ಶಂಕರಿ ಹಲವಾರು ವರ್ಷಗಳಾಯ್ತು ಮದುವೆ ಆಗಿ, ಎಲ್ಲಾ ರೀತಿಯಾಗಿ ಸುಖಗಳಿದೆ, ಉಣಕ್ಕೆ ಓಡಾಕೆ ತೊಂದ್ರೆ ಇಲ್ಲ. ಆದ್ರೆ ಅವ್ರ ಕೊರತೆ ಇದು, ಮಕ್ಕಳ ಕೊರತೆ ಇತ್ತು, ಸಂತಾನ ಕೊರತೆ ಇತ್ತು. ಅದಕ್ಕೆ ಜನಪದ ಸಾಹಿತ್ಯಗಾರರು ಹೇಳ್ತಾ ಬರ್ತಾರೆ, ಬಂಜಿ ಬಾಗಿಲದೊಳಗ ಬಂಗಾರದೊಳಗ ಕೊಲ್ಲ ಬಂದು ಕುಟ್ಟಾಕ ಸೊಸೆಯಿಲ್ಲ, ಬಂದು ಕುಟ್ಟಾಕ ಸೊಸೆಯಿಲ್ಲ, ಹಡೆದವ ಬನ್ನಿ ಊರಿಲಾಕ ಮಗನಿಲ್ಲ. ಇಂತ ಜಾನಪದ ಸಾಹಿತ್ಯಗಳು ಮುಂಜಾನೆ ಹುಟ್ಟಿ ಸಂಜೆ ಸಾಯಲಿ, ಆದ್ರೆ ಬಂಜೆಂಬ ಶಬ್ದ ಹೋಗ್ಬೇಕು ಅನ್ನುವಂಥದ್ದನ್ನ ಜನಪದ ತಾಯಂದಿರು ಕೇಳ್ತಾ ಬರ್ತಾರೆ. ಅಂತ ತಾಯಿ ಸದಾ ಮಕ್ಕಳಿಗಾಗಿ, ಮಗುವಿಗಾಗಿ ಸದಾ ರಾಮನಾಥನ ಮೇಲೆ ಶ್ರದ್ಧೆ, ಭಕ್ತಿ, ನಂಬಿಕೆ, ವಿಶ್ವಾಸವನ್ನಿಟ್ಟು ಚಿಂತನೆಯನ್ನ ಮಾಡ್ತಾ ಸದಾ ಅವನ ಸ್ಮರಣೆಯಲ್ಲಿ ಕಾಲ ಕಳೀತಾ ಇರ್ತಾರೆ, ಕಾಯಕವನ್ನ ಮಾಡ್ತಾ. ಹೀಗೆ ಕಾಯಕವನ್ನ ಮಾಡ್ತಾ ಪರಮಾತ್ಮನ ಸ್ಮರಣೆಯನ್ನ ಮಾಡ್ತಿರ್ಬೇಕಾದ್ರೆ ಆ ರಾಮನಾಥನ ಆಶೀರ್ವಾದದಿಂದ ಅವಳಿಗೆ ದಂಪತಿಗಳಿಗೆ ಆಶೀರ್ವಾದ ಆಗುತ್ತೆ. ಮುಂದೆ ಮಗು ಜನಿಸ್ತದೆ, ಅವನೇ ದಾಸಿಮಯ್ಯ. ಅವನ ಹೆಸರ ದಾಸಯ್ಯ, ದಾಸಮಯ್ಯ, ಹಲವಾರು ಹೆಸರುಗಳಿಂದ ಕರೀತಾರೆ. ಪ್ರತಿವಾಚಕ ಪದ ಜೇಡರ ಅಂತ ಶಬ್ದ ಉಪಯೋಗ ಮಾಡ್ತಾರೆ. ಪರಮಾತ್ಮನನ್ನ ಸ್ಮರಣೆ ಮಾಡಿಕೊಂಡು ಪರಮಾತ್ಮನ ಆಶೀರ್ವಾದ ಪಡೆದು ತವನಿಧಿ ಪಡೆದಿದ್ದಕ್ಕಾಗಿ ತವನಿಧಿ ದಾಸಿಮಯ್ಯ ಅಂತಾರೆ. ದೇವರ ಭಕ್ತಿಗೆ ಪ್ರೀತಿಗೆ ಪಾತ್ರರಾಗಿದ್ದಕ್ಕಾಗಿ ದೇವರ ದಾಸಿಮಯ್ಯನವರು ಅಂತಾರೆ. ಅಂತ ದೇವರ ದಾಸಿಮಯ್ಯನವರು ಆ ತಂದೆ ತಾಯಿಯ ಪವಿತ್ರ ಗರ್ಭದಲ್ಲಿ ಜನಿಸ್ತಾರೆ. ಹೀಗೆ ಬಾಲ್ಯದಲ್ಲಿಯೇ ಆ ಮಗುವಿಗೆ ಅತ್ಯಂತ ಸಂಸ್ಕಾರವನ್ನ, ಧಾರ್ಮಿಕ ಸಂಸ್ಕಾರವನ್ನ, ಸಾಮಾಜಿಕ ಸಂಸ್ಕಾರವನ್ನ, ಯಾಕಂದ್ರೆ ಇವತ್ತು ಏನೆಂದು ತಿಳಿಯದಿರ್ತಕ್ಕಂತ ಮಕ್ಕಳಿಗೆ ಸಂಸ್ಕಾರವನ್ನ ಕೊಟ್ಟಾಗ ಮಾತ್ರ ಅದು ಮಾನವ ಹೋಗಿ ಮಹಾಮಾನವನಾಗ್ತಾನೆ.
ಮಹಾಮಾನವನೋಗಿ ಮಹಾತ್ಮನಾಗ್ತಾನೆ. ಹೀಗೆ ಮಹಾತ್ಮನಾಗ್ಲಿಕ್ಕೆ ಏನೆಲ್ಲ ಅನುಕೂಲತೆಗಳು ಬೇಕು, ಅದಕ್ಕೆ ಸಹಾಯ ಸಹಕಾರ ಬೇಕು, ಪ್ರೋತ್ಸಾಹ ಬೇಕು. ಇಬ್ಬರು ತಂದೆ ತಾಯಿಗಳು ಸಹ ಆ ದಾಸಿಮಯ್ಯನವರಿಗೆ ಎಲ್ಲಾ ರೀತಿಯಾಗಿ ಸಂಸ್ಕಾರಗಳನ್ನ ಕೊಡ್ತಾ ಹೋಗ್ತಾರೆ. ಸಂಸ್ಕಾರದ ಜೊತೆಗೆ ಒಳ್ಳೆಯ ಶಿಕ್ಷಣವನ್ನ ಕೊಡ್ತಾರೆ. ಸಾಮಾನ್ಯವಾಗಿ ಬಾಲ್ಯದಲ್ಲಿಯೇ ಮುದುನೂರಿನಲ್ಲಿಯೇ ಶಿಕ್ಷಣವನ್ನ ಪಡಿತಾರೆ. ಮುದುನೂರು ಅಂತಂದ್ರೆ ಅಂದಿನ ಕಾಲದಲ್ಲಿ ಅದು ಅಗ್ರಹಾರ ಆಗಿತ್ತು, ಬ್ರಾಹ್ಮಣರ ಓಣಿ, ಬ್ರಾಹ್ಮಣರ ಊರಾಗಿತ್ತು ಅನ್ನೋದಕ್ಕೋಸ್ಕರ ಅಲ್ಲಿ ಅನೇಕ ಪ್ರಕೃತಿಗಳಿದಾವೆ. ಅಗ್ರಹಾರ ಆಗಿತ್ತು, ದಕ್ಷಿಣ ಕಾಶಿ ಅಂತಾನು ಕರೀತಾರೆ. ಅಂತ ದಕ್ಷಿಣ ಕಾಶಿಯಲ್ಲಿ ಇವತ್ತು ಕೂಡ ಸಪ್ತ ತೀರ್ಥಗಳನ್ನ, ಸಪ್ತ ಕಲ್ಯಾಣಗಳನ್ನ ನೋಡ್ತೀವಿ. ರಾಮ ತೀರ್ಥ, ಲಕ್ಷ್ಮಣ ತೀರ್ಥ, ಮರಳು ತೀರ್ಥ, ಹಾಲು ತೀರ್ಥ, ಸಕ್ಕರೆ ತೀರ್ಥ, ಹೀಗೆ ಪಾಂಡು ತೀರ್ಥ, ಹೀಗೆ ಸಪ್ತ ತೀರ್ಥಗಳನ್ನ ಅಲ್ಲಿ ಕಾಣ್ತೇವೆ. ಈ ಕಾಣ್ಲಿಕ್ಕೆ ಅಂತಂದ್ರೆ ಎಲ್ಲರೂ ಕೂಡ ಅಲ್ಲಿ ಬ್ರಾಹ್ಮಣರ ಅಗ್ರಹಾರ ಆಗಿತ್ತು. ಅದಕ್ಕೆ ಆ ಅಗ್ರಹಾರದಲ್ಲಿ ಈ ನೇಕಾರ ಕುಟುಂಬದವರು, ದಾಸಿಮಯ್ಯನವರು ಮಾತ್ರ ಒಬ್ಬರೇ ಇದ್ದಿರಬಹುದು. ಆದ್ರೆ ಇತ್ತೀಚೆಗೆ ಒಂದು ಮನೆ ಮಾತ್ರ ಕಾಣ್ತೇವಿ. ಆದ್ರೆ ಹಿಂದಿನ ಕಾಲದಲ್ಲಿ ವಲಸೆ ಹೋಗುವಂತ ಪದ್ಧತಿಗಳು ಜಾಸ್ತಿ, ಕೆಲಸ ಮಾಡಕ್ಕೆ, ಕೂಲಿ ಮಾಡ್ಲಿಕ್ಕೆ. ಆದ್ರೆ ಮುದುನೂರಲ್ಲಿ ಜನ ಇತ್ತೋ ಇಲ್ಲ ಗೊತ್ತಿಲ್ಲ. ಈಗ ಸದ್ಯದ ಸಂದರ್ಭದಲ್ಲಿ ಅಲ್ಲಿ ನೇಕಾರ ಸಮುದಾಯದವರು ಯಾರು ಇಲ್ಲ. ರೆಡ್ಡಿ ಮತ್ತು ಲಿಂಗಾಯತ ಮುಸ್ಲಿಂ ಸಮುದಾಯದವರು ತುಂಬಾ ಜನ ಇದ್ದಾರೆ. ಇಂತಹ ಊರಲ್ಲಿ ಶಿಕ್ಷಣವನ್ನ ಪಡೆದು ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಾಥಮಿಕ ಶಾಲೆ ಶಿಕ್ಷಣವನ್ನ ಮುದುನೂರಲ್ಲಿ ಕಲಿತಾರೆ. ನಂತರ ಆಗಿನ ವಿದ್ಯಾ ಕೇಂದ್ರ ಏನಾಗಿತ್ತು ಅಂದ್ರೆ ಶ್ರೀಶೈಲ, ಅಂದ್ರೆ ನಮ್ಗೆ ಸಮೀಪದಲ್ಲಿ ಶ್ರೀಶೈಲ ಕ್ಷೇತ್ರ. ಶ್ರೀಶೈಲ ಕ್ಷೇತ್ರದಲ್ಲಿ ಆ ಶ್ರೀಶೈಲ ಪೀಠದ ಒಡೆಯರಾಗಿರತಕ್ಕಂಥವ್ರು ಸ್ವಾಮೀಜಿಯವರು ಚಂದ್ರಗುಂಡ ಶಿವಾಚಾರ್ಯರು ಅಂತಿದ್ರು. ಚಂದ್ರಗುಂಡ ಶಿವಾಚಾರ್ಯ ಹತ್ತಿರ ಹೋಗಿ ಅವರು ವಿದ್ಯೆಯನ್ನು ಕಲಿತಾರೆ. ಸಂಸ್ಕೃತ ಮತ್ತೆ ಕನ್ನಡ, ಆಮೇಲೆ ತೆಲುಗು ಕೂಡ ಭಾಷೆ ಬರ್ತಿತ್ತು ಅನ್ನುವಂಥದ್ದನ್ನ ಶಿಲಾಶಾಸನಗಳಲ್ಲಿ, ಯಾಕಂದ್ರೆ ಶ್ರೀಶೈಲ ಇವತ್ತು ಆಂಧ್ರದಲ್ಲಿ ಇರುವಂತದ್ದು, ಆಂಧ್ರಕ್ಕೆ ಸಂಬಂಧಪಟ್ಟಿದ್ರಿಂದ ತೆಲುಗು ಸಹ ಅವರಿಗೆ ಬರ್ತಿತ್ತು ಅಂತ ಒಂದು ಪ್ರತೀತಿಯನ್ನ ಕಾಣ್ತೇವೆ. ಹಾಗೆ ಸಂಸ್ಕೃತ, ಕನ್ನಡ, ತೆಲುಗು ಭಾಷೆಗಳ ಬಲ್ಲವರಾಗಿ ಆ ಶ್ರೀಶೈಲ ಚಂದ್ರಗುಂಡ ಶಿವಾಚಾರ್ಯರು ಅಂದ್ರೆ 4ನೇಯ ಪೀಠಾಧಿಪತಿಗಳು ಅಂತ ಹೇಳ್ತಾರೆ. ಅಂತ ಪೀಠಾಧಿಪತಿಗಳಿಂದ ವಿದ್ಯೆಯನ್ನು ಕಲಿತು, ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿತು, ಅವರಿಂದ ಶಿವ ದೀಕ್ಷೆಯನ್ನ ಪಡೆದು ಶಿವನ ಬಗ್ಗೆ ಅಂದ್ರೆ ಶೈವ ಸಂಪ್ರದಾಯವನ್ನ, ಶಿವನ ಚಿಂತನೆಯನ್ನ ಇಡೀ ಜಗತ್ತಿನ ತುಂಬೆಲ್ಲ ಹರಡಿಸ್ಬೇಕು. ಯಾಕಂದ್ರೆ ಶಿವ ಪ್ರಧಾನವಾಗಿರುವಂತ ಕ್ಷೇತ್ರ ಶ್ರೀಶೈಲ. ಅದಕ್ಕಾಗಿ ಶಿವ ದೀಕ್ಷೆಯನ್ನ ಅಥವಾ ಶಿವ ಸಂಪ್ರದಾಯವನ್ನ ಹೆಚ್ಚಿಸುವಗೋಸ್ಕರ ಇವತ್ತು ರಾಮಲಿಂಗ, ರಾಮನಾಥ ಅಂದ್ರೆ ಶಿವ ಸಂಪ್ರದಾಯ ಅಂತವ್ರು. ಇಂಥ ಶಿವ ತತ್ವವನ್ನ ಅಂದ್ರೆ ಪರಮಾತ್ಮನ ತತ್ವವನ್ನ ಜಗತ್ತಿನ ತುಂಬೆಲ್ಲ ಹರಡಿಸ್ಬೇಕು, ಪ್ರಸರಿಸಬೇಕು, ಪ್ರಚಾರ ಮಾಡ್ಬೇಕನ್ನುವಂತ ಉದ್ದೇಶದಿಂದ ಚಂದ್ರಗುಂಡ ಶಿವಾಚಾರ್ಯರು ಗುರುಗಳು. ಅದಂತ ಗುರುವಿನ ಬಗ್ಗೆನೂ ಕೂಡ ದಾಸಿಮಯ್ಯನವರು ಹೇಳ್ತಾರೆ, ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು, ಮಾಯಾ ಪ್ರಪಂಚ ಬಿಟ್ಟಿತ್ತು, ಹುಟ್ಟರಿತು ಹೋಯಿತು, ನೆಟ್ಟಗೆ ಗುರುಪಾದವ ಮುಟ್ಟಿ ಭವಗೆಟ್ಟನು ಕಾಣ ರಾಮನಾಥ. ಅಂದ್ರೆ ಗುರುವಿಗೆ ಶರಣಾಗತರಾದರೆ ಅಂದ್ರೆ ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು. ಅಂದ್ರೆ ಒಂದ್ ವೇಳೆ ನಾವು ಗುರುವಿಗೆ ಶರಣಾಗತರಾದ್ರೆ, ಗುರು ನಮ್ಗೆ ಆಶೀರ್ವಾದ ಮಾಡಿದ್ದೆ ಆದ್ರೆ ನಮ್ಮೆಲ್ಲಾ ಸಂಸಾರ ತಾಪತ್ರಯಗಳು, ತೊಂದರೆಗಳು, ಕಷ್ಟಗಳೆಲ್ಲ ಪರಿಹಾರ ಆಗ್ತವೆ ಅನ್ನುವಂಥದ್ದನ್ನ ನೋಡ್ತಾ ಬರ್ತೇವೆ. ಇಂತಹ ದಾಸಿಮಯ್ಯನವರು ಗುರುವಿಗೆ ಶರಣಾಗತರಾಗಿ ಗುರುವಿನ ಆಶೀರ್ವಾದವನ್ನ ಪಡೆದು ಮುಂದೆ ಅವರೇ ಇನ್ನೊಂದು ವಚನದಲ್ಲಿ ಕೂಡ ಹೇಳ್ತಾರೆ, ನೆಟ್ಟಗೆ ಗುರು ಪಾದವ ಮುಟ್ಯತಂದ್ರೆ, ಈಗ ನಮ್ ಕಲ್ಲೆಲ್ಲ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಏನಂತಂದ್ರೆ ಜಟಕಾ ಬಂಡಿಗಳಿದ್ದು, ಕುದುರೆ ಬಂಡೆಗೆ ಏನ್ ಮಾಡ್ತಿದ್ರು, ಕುದುರೆಯನ್ನು ನೇರವಾಗಿ ಹೋಗ್ಬೇಕು, ದಾರಿ ಹಿಡ್ಕೊಂಡು ನೇರವಾಗಿ ಹೋಗ್ಬೇಕಂತಂದ್ರೆ ಕಣ್ಣಿಗೆ ಪಟ್ಟಿ ಕಟ್ತಿದ್ರು. ಈ ಕಡೆ ಕಣ್ಣಿಗೆ ಪಟ್ಟಿ ಕಟ್ಟುವಂಥದ್ದು. ಯಾಕಂದ್ರೆ ನೇರವಾಗಿ ತನ್ನ ಗುರಿಯನ್ನ ಸೇರಬೇಕು, ತನ್ನ ಗುರಿಯನ್ನ ಮುಟ್ಟಬೇಕು ಅನ್ನುವಂತ ಉದ್ದೇಶವಾಗಿ ಕುದುರೆಗೆ ಪಟ್ಟಿಯನ್ನು ಕಟ್ತಿದ್ರು. ಯಾಕಂದ್ರೆ ಅಕ್ಕಪಕ್ಕ ಇರ್ತಕ್ಕಂತ ವಸ್ತುಗಳು ಕಾಣದೇ ಇರಲಿ ಅಂತ. ಹಾಗೆ ದಾಸಿಮಯ್ಯನವರು ಅದಕ್ಕೆ ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಂದ್ರೆ ಭವಬಂಧನದಿಂದ ಬಿಡುಗಡೆ ಆಗ್ತೀನಿ ಆದೇವಿ, ದುಃಖದಿಂದ ಬಿಡುಗಡೆ ಆಗ್ತೇವಿ. ಅಂತಹ ದಾಸಿಮಯ್ಯನವರು
ನೇರವಾಗಿ ಗುರುಪಾದವ ಮುಟ್ಟಿ ಭವಗೆಟ್ಟನು ಕಾಣ ರಾಮನ ಅಂತಂದ್ರೆ ಜನ್ಮ ಮರಣ ಚಕ್ರದೊಳಗಿಂದ ಬಿಡುಗಡೆ ಹೊಂದಿದ್ದೇನೆ. ಜನ್ಮ ಮರಣ ಚಕ್ರಗಳಂದ್ರೆ ದುಃಖ ಅಂದ್ರೆ, ಯಾಕಂದ್ರೆ ಒಂದಲ್ಲ ಎರಡಲ್ಲ, ಅಕ್ಕ ಮಾದಿ ಹೇಳ್ತಾರೆ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಜೀವರಾಶಿಯಲ್ಲಿ ಬಂದೆ ಋಣಭಾರದ ಭವಂಗಳನ್ನು ಉಂಡೆ ತಿಂದಣ ಏನಾದರೂ ಆಗಲಿ ಮುಂದೆ ನೀ ಕರುಣಿಸಾ ಚೆನ್ನ ಮಲ್ಲಿಕಾರ್ಜುನ ಅಂತ ಅಕ್ಕ ಮಾದಿ ಹೇಳ್ತಾಳೆ. ಅಂದ್ರೆ ನಾವು ಒಂದೇ ಜನ್ಮವನ್ನ ಪಡೆದಿಲ್ಲ, 84 ಲಕ್ಷ ಜೀವರಾಶಿಯಲ್ಲಿ ಕೂಡ ಜನ್ಮವನ್ನ ಪಡೆದೇವಿ. ಅಂಡಜ 21, ಪಿಂಡಜ 21, ಸ್ವೇದಜ 21, ಆಮೇಲೆ ಉದ್ಬೀಜ ಅಂತ ಹೇಳ್ತಾರೆ, ಉದ್ಬೀಜ 21 ಲಕ್ಷ. ಈ 21 ಲಕ್ಷ ಅಂದ್ರೆ 84 ಲಕ್ಷ ಜೀವರಾಶಿಯಲ್ಲಿ ಕೂಡ ನಾವು ಬಂದೇವಿ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಹನೆ ಈಯ ಸಂಸಾರೆ ಕಲು ದುಸ್ತಾರೆ ಕೃಪಯ ಪಾಹಿ ಮುರಾರೆ ಅಂತ ನಮ್ಮ ಶಂಕರಾಚಾರ್ಯ ಕೂಡ ಹೇಳ್ತಾರೆ. ಭಜಗೋವಿಂದಂ ಮೂಢಮತೆ ಅನ್ನುವಂತ ಒಂದು ಸೂತ್ರದಲ್ಲಿ. ಹಾಗಂತ ಶಂಕರಾಚಾರ್ಯರು ಕೂಡ ದೇವರನ್ನ ಕುರಿತು ಅತ್ಯಂತ ಎಲ್ಲಾ ದೇವರನ್ನ ಸ್ಮರಣೆ ಮಾಡಿದ್ದಾರೆ. ವಿಷ್ಣು ಆಗಲಿ, ಶಿವ ಆಗಲಿ, ಲಿಂಗ ಆಗಲಿ, ಎಲ್ಲಾ ತರವಾಗಿ ಅವರು ಸ್ಮರಣೆ ಮಾಡಿದ್ದನ್ನು ನೋಡ್ತೇವೆ. ಇಲ್ಲಿ ದಾಸಿಮಯ್ಯನವರು ಕೂಡ ನೇರವಾಗಿ ಗುರುವಿನ ಪಾದವನ್ನ ಕುದುರೆ ಹೇಗೆ ಕಣ್ಣಿಗೆ ಪಟ್ಟಿ ಕಟ್ಟದಾಗ ಮಾತ್ರ ರಸ್ತೆ ಹಿಡ್ಕೊಂಡು ಹೋಗ್ತದೋ ಹಾಗೆ ನಾವು ಅತ್ತ ಇತ್ತ ಹೋಗದಂತೆ ನೇರವಾಗಿ ಭಗವಂತನ ಸ್ವರೂಪವಾಗಿರ್ತಕ್ಕಂತ ಆ ಗುರುವಿಗೆ ಶರಣಾಗತರಾದಾಗ ಮಾತ್ರ. ಯಾಕಂದ್ರೆ ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲಿದೆ ಮುಕ್ತಿ ಅಂತ ಕೂಡ ಹೇಳಿದ್ದಾರೆ. ಗುರು ತೋರಿಸದಲ್ಲದೆ ಕಾಣುವುದಿಲ್ಲ ಅಂತ ಗುರುವಿಗೆ ನಾವು ನೇರವಾಗಿ ಹೋಗಿ ನಮ್ಮ ತಾಪತ್ರಯಗಳನ್ನ, ನಮ್ಮ ಕಷ್ಟಗಳನ್ನ ಅಲ್ಲಿ ಮನಸಾರೆ ಅವರ ಸೇವೆಯನ್ನ ಮಾಡುವ ಮುಖಾಂತರ ತದ್ವಿದ್ದಿ ಪ್ರಣಿಪಾತೇನ ಪರಿಪ್ರಶ್ನೇನೆ ಸೇವೆಯ ಅಂತ ಭಗವದ್ಗೀತೆ ಕೂಡ ಹೇಳ್ತದೆ. ಸೇವೆಯನ್ನ ಮಾಡೋದ್ರ ಮೂಲಕ ಅವನ ಮನಸ್ಸನ್ನ, ಗುರುವಿನ ಮನಸ್ಸನ್ನ ಒಲಿಸ್ಕೊಂಡಾಗ ಮಾತ್ರ ಗುರು ಉಪದೇಶ ಮಾಡ್ತಾನೆ, ಗುರುವಿನ ಅಂತಃಕರಣ ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾನೆ. ಅಂತ ಆಶೀರ್ವಾದ ಪಡೆಯಬೇಕಾಗಿತ್ತಂದ್ರೆ ನಾವು ನೇರವಾಗಿ ಯಾವ್ದೊಂದು ನಮ್ಮ ಮನಸ್ಸಲ್ಲಿ ಚಿಂತೆ ಇಲ್ಲದೆ, ಯಾವ್ದೊಂದು ಮನಸ್ಸಲ್ಲಿ ಇಟ್ಕೊಳ್ಳದೆ ನಮ್ಮನ್ನ ನಾವು ಗುರುವಿಗೆ ಶರಣಾಗತರಾಗಬೇಕು ಅನ್ನುವಂಥದ್ದನ್ನ ಇನ್ನೊಂದು ವಚನದಲ್ಲಿ ಕೂಡ ಹೇಳ್ತಾರೆ. ಉರಿಯುವ ಕೆಂಡದ ಮೇಲೆ ತೃಣವ ತಂದು ಉರಿಸಿದಡೆ ಆ ತೃಣವ ಕೆಂಡ ನುಂಗಿದಂತೆ ಗುರು ಚರಣವೆಂಬ ಅಗ್ನಿಯ ಮೇಲೆ ತನುವೆಂಬ ತೃಣವನ್ನ ತಂದು ಉರಿಸಿದಡೆ ಆತನ ಸರ್ವಾಂಗವೆಲ್ಲ ಲಿಂಗಮಯ ಕಾಣ ರಾಮನಾಥ. ಅಂದ್ರೆ ಯಾವ ರೀತಿಯಾಗಿ ಬೆಂಕಿಯ ಮೇಲೆ ಒಂದು ಹುಲ್ಲು ಕಡ್ಡಿಯನ್ನು ಇಟ್ರೆ ಆ ಬೆಂಕಿ ಕಡ್ಡಿ ಏನ್ ಮಾಡ್ತದೋ ಅಂದ್ರೆ ತನ್ನಂತೆ ಮಾಡಿಕೊಳ್ತದೋ, ಹಾಗೆ ಗುರುಚರಣ ಎನ್ನುವಂತ ಅಗ್ನಿಯ ಮೇಲೆ ತನು ಎಂಬ ಶರೀರ ಎನ್ನುವಂಥದ್ದು ನಾನೆನ್ನುವಂಥದ್ದನ್ನ ಹುಲ್ಲು ಕಡ್ಡಿ ಅಂತ ಸಮವಾಗಿ ತಿಳಿದುಕೊಂಡು ಈ ಶರೀರವನ್ನ ಗುರುವಿನ ಪಾದಕ್ಕೆ ಅರ್ಪಿಸಿದಾಗ ಮಾತ್ರ, ಆ ಗುರು ಆಶೀರ್ವಾದ ಮಾಡಿದಾಗ ಮಾತ್ರ ಸರ್ವಾಂಗವೆಲ್ಲ ಲಿಂಗ ಆಗ್ತದಂತೆ. ಅಂದ್ರೆ ಇಡೀ ಶರೀರವೇ ಲಿಂಗ ರೂಪವಾಗ್ತದೆ, ಅಂಗ ಹೋಗಿ ಲಿಂಗ ಕಾಣುವಂಥದ್ದಾಗ್ತದೆ. ಇವತ್ತು ಅಂಗ ಮತ್ತು ಲಿಂಗಕ್ಕೆ ವಿಚಾರ ಹೇಳ್ತೀನಿ ನಿಮಗೆ. ಅಂಗದಲ್ಲಿ ಅಂತಿದೆ ಅಲ್ಲ, ಅದಲ್ಲಿ ಅಡ್ಡಗೆರೆ ಇದೆ. ಅಂಗದಲ್ಲಿ ಅಂತಿದೆ, ಮೊದಲ ಅಕ್ಷರ ಅದಲ್ಲಿರ್ತಕ್ಕಂಥ ಅಡ್ಡಗೆರೆಯನ್ನ ತೆಗೆದಾಗ ಅದು ಲಿ ಆಗ್ತದೆ. ಹಾಗೆ ನಾನು ಶರೀರ, ನಾನು ಶ್ರೀಮಂತ, ನಾನು ಬಡವ, ನಾನು ಗಂಡು, ನಾನು ಹೆಣ್ಣು ಅನ್ನುವಂತ ಭಾವನೆಯನ್ನ, ಅಡ್ಡಗೆರೆ ಅನ್ನುವಂತ ಭಾವನೆಯನ್ನ ತೆಗೆದಾಗ ಮಾತ್ರ, ನಾನು ಇಂಥವನು ಅಂತವನು ಅನ್ನುವಂತ ಅಡ್ಡಗೆರೆಯನ್ನು ತೆಗೆದಾಗ, ಅದಲ್ಲಿರ್ತಕ್ಕಂಥ ಅಡ್ಡಗೆರೆಯನ್ನು ತೆಗೆದಾಗ ಲಿಂಗ ಆಗ್ತದೋ ಹಾಗೆ ಇವತ್ತು ಅಂಗವಾಗಿ ಲಿಂಗ ಆಗ್ಬೇಕಾಗಿತ್ತಂದ್ರೆ ಅಂದ್ರೆ ಮೌಸಮಯ ಆಗಿರ್ತಕ್ಕಂಥ ಶರೀರವನ್ನ ಮಂತ್ರಮಯ ಮಾಡ್ಕೊಳ್ಬೇಕಾಗಿತ್ತಂದ್ರೆ, ಅಂದ್ರೆ ಜೀವಭಾವ ಹೋಗಿ ಶಿವಭಾವ ಬರ್ಬೇಕಾಗಿತ್ತಂದ್ರೆ ನಾನು ಇಂಥವನು, ನಾನು ಅಂತವನು ಅನ್ನುವಂತ ಭಾವನೆಯನ್ನ ದೂರ ಸರಿಸ್ಬೇಕು. ಹಾಗೆ ದಾಸಿಮಯ್ಯನವರು ದೂರ ಸರಿಸಿದಾಗ ಮಾತ್ರ ಆ ಗುರುಗಳಿಂದ ಆಶೀರ್ವಾದವನ್ನ ಪಡೆದು, ಹೇಳ್ತೀನಿ ಬಸವನವರು ಇನ್ನೊಂದು ವಚನ ಹೇಳ್ತಾರೆ, ಬಹಳ ಸುಂದರವಾದಂತ ಮಾತು. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಇನ್ನೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಅಂತ ಹೇಳ್ತಾರೆ. ಅಂದ್ರ ಅತ್ತಲಿತ್ತ ಹೋಗದಂತೆ ಹೆಳವ ಅಂತ ಕುಂಟನ್ನ ಮಾಡು, ಇನ್ನೊಂದು ಬೇರೆಯನ್ನು ನೋಡದಂತೆ ನನ್ ಕುರುಡನ್ನಾಗಿ ಮಾಡು, ಇನ್ನೊಂದು ಕೇಳದಂತೆ ನನ್ ಕಿವುಡನ್ನಾಗಿ ಮಾಡು ಅಂತ ಬಸವನವರು ಪ್ರಾರ್ಥನೆ ಮಾಡಿದ. ಹಾಗೆ ದಾಸಿಮಯ್ಯನವರು
ಮೊಟ್ಟ ಮೊದಲು ಇದೆಲ್ಲವನ್ನ ಹೇಳಿ ಇವ್ರ ಮೇಲೆ ಪ್ರಭಾವ ಬೀರಿದೆ ಅಂತ ದಾಸಿಮಯ್ಯದವರು ನೇರವಾಗಿ ಗುರುವಿನ ಚರಣವನ್ನು ನಂಬಿದ್ದಾರೆ. ನೇರವಾಗಿ ಗುರುವಿನ ಆಶೀರ್ವಾದ ಪಡೆದು ಅಲ್ಲಿಂದ ಭಕ್ತರನ್ನ ಉದ್ಧಾರ ಮಾಡುತ್ತಾ ಸಂಚಾರ ಮಾಡುತ್ತಾ ಅನೇಕ ಅಡವಿ ಜನರನ್ನ, ಮೂಕ ಪ್ರಾಣಿಗಳನ್ನ ಕೊಂದು ತಿಂತಕ್ಕಂತಹ ಪ್ರಾಣಿಗಳನ್ನ ಕೂಡ, ಬೇಡರನ್ನ ಕೂಡ ಉದ್ಧಾರ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲಾ ಕಡೆ ಪರಮಾತ್ಮ ಇದ್ದಾನೆ, ಜಗತ್ತಿನ ತುಂಬೆಲ್ಲ ಪರಮಾತ್ಮ ಇದ್ದಾನೆ. ಏನಕ್ಕಿತ್ತ ಏನಿರುವೇನು, ಜಗವೆಲ್ಲ ನೀನಾಗಿಪ್ಪೆ ಅಂತ ಹೇಳ್ತಾರೆ ದಾಸನ. ಪರಮಾತ್ಮ ಜಗವೆಲ್ಲ ತುಂಬಿರಲು ಇನ್ ಯಾಕೆ ಇನ್ನೊಂದು ಬೇಟೆ ಆಡ್ತೀರ? ಯಾಕೆ ಚೆನ್ನಾಗಿ ದುಡಿಬೇಕು, ಕೆಲಸ ಮಾಡ್ಬೇಕು. ಕಾಯಕ ಪ್ರಧಾನತೆಯನ್ನ ಮೊಟ್ಟ ಮೊದಲು ಪ್ರಾಮುಖ್ಯತೆಯನ್ನು ಕೊಟ್ಟಂತವ್ರು ದಾಸಿಮಯ್ಯನವರು. ಯಾಕಂದ್ರೆ ತಮ್ಮ ಕಾಯಕದ ಬಗ್ಗೆನೆ ಹೆಮ್ಮೆಯಿಂದ ಹೇಳಿದ್ದಾರೆ. ನಾನು ನೇಗೆ ಕಾಯಕ ಮಾಡ್ತಕ್ಕಂಥವನು, ನಾನು ದುಡಿದು ತಿನ್ನುವಂತವನು. ಯಾಕಂದ್ರೆ ಶರಣರನ್ನ ನಂಬಿದಂತವ್ರು, ಭಕ್ತಿಯನ್ನ ಮಾಡ್ತಕ್ಕಂಥವ್ರು, ದೇವರನ್ನ ನಂಬಿದಂತವ್ರು ಮೋಸ ವಂಚನೆ ಮಾಡದೆ ಮಾಡ್ತಕ್ಕಂತ ಕೆಲಸ ಇದೆಯಲ್ಲ, ಅದು ಕಾಯಕ ಅನ್ಸ್ಕೊಳ್ತದೆ. ಕಾಯಕ ಅಂತಂದ್ರೆ ನಾವು ಶ್ರಮಜೀವಿಗಳಾಗ್ಬೇಕು, ನಾವು ದುಡಿದು ನಾವು ಊಟ ಮಾಡುವಂತದಾಗಬೇಕು. ಯಾಕಂದ್ರೆ ನಾವ್ ಏನ್ ಮಾಡ್ತಾ ಇದ್ದೇವೆ ಅಂತಂದ್ರೆ, ಇನ್ನೊಬ್ರು ತಂದೆ ದುಡ್ದಿದ್ದನ್ನ, ತಂದೆ ಸಂಪಾದನೆ ಮಾಡಿದ್ದನ್ನ ಅಥವಾ ಅಜ್ಜ ಸಂಪಾದನೆ ಮಾಡಿದ್ದನ್ನ ಇವತ್ತು ನಾವು ಸ್ವೀಕರಿಸ್ತಾ ಇದ್ದೇವೆ. ಅಂದ್ರೆ ನಾವೆಲ್ಲ ಏನ್ ಮಾಡ್ತಾ ಇದೀವಿ, ತಂದೆ ಅಥವಾ ಅಜ್ಜ ಮಾಡಿದ್ದನ್ನ ಸ್ವೀಕರಿಸ್ತಾ ಇದ್ರೆ ನಾವೆಲ್ಲ ತಂಗಳ ಊಟ ಮಾಡ್ತಾ ಇದ್ದೇವೆ. ಅಂದ್ರೆ ಅವರು ದುಡ್ದಿದ್ದನ್ನ, ಅವರು ಸಂಪಾದನೆ ಮಾಡಿದ್ದನ್ನ ನಾವು ಖರ್ಚು ಮಾಡ್ತಾ ಇದ್ದೇವೆ, ಅದು ತಂಗಳು. ನಾನು ದುಡಿದು ನಾನು ಪ್ರಸಾದವನ್ನ ಮಾಡ್ತಾ ಇದ್ರೆ, ಊಟ ಮಾಡ್ತಾ ಇದ್ರೆ ಅದು ಬಿಸಿ ಅನ್ನ ಆಗುತ್ತೆ. ಇವತ್ತು ನಾವು ದುಡಿದು ನಾವು ಊಟ ಮಾಡ್ಬೇಕನ್ನುವಂಥದ್ದನ್ನ ಈ ತತ್ವವನ್ನ ಮೊಟ್ಟ ಮೊದಲು ದಾಸಿಮಯ್ಯನವರು ನಮಗೆ ಕಲಿಸಿ ಹೋಗಿದ್ದಾರೆ. ಅಂತವರ ಪ್ರಭಾವ ಬಸವಾದಿ ಶರಣರ ಮೇಲೆ, ಎಲ್ಲಾ 770 ಅಮರ ಗಣಗಳ ಮೇಲೆ ಆಗಿದೆ. ಯಾಕಂದ್ರೆ ದಾಸಿಮಯ್ಯನವರ ಭಕ್ತಿಯಾಗ್ಲಿ, ಅವ್ರ ವಿಚಾರ ಆಗಲಿ, ಸುಮಾರು 22 ವಚನಗಳಲ್ಲಿ ಬಸವಣ್ಣವ್ರು ಹೊಗಳಿದ್ದಾರೆ. ಭಕ್ತಿ ಅಂತದ್ದು ದಾಸಯ್ಯ ಮಾಡಿದಂಥದ್ದು ಅಂತಂದ್ರು. ಇಂಥ ಭಕ್ತಿ ಹೇಗೆ ಮಾಡ್ಬೇಕನ್ನುವಂಥದನ್ನ ಎಲ್ಲಾ ಪುರಾತನರ ಹತ್ತಿರ ಹೋಗಿ ಭಿಕ್ಷೆ ಕೇಳ್ತಾರ ಅಂತೆ ಬಸವಣ್ಣವರು. ಅದಕ್ಕೆ ಭಕ್ತಿ ಭಂಡಾರ ಅಂತ ಹೇಳ್ತಾರೆ. ಅದಕ್ಕೆ ಭಕ್ತಿ ಇಲ್ಲದ ಬಡವನಾಮಯ್ಯ ದಾಸಯ್ಯನ ಮನೆಯಲ್ಲಿ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ, ನೆರೆದ ಎಲ್ಲಾ ಪುರಾತನರ ಮನೆಯಲ್ಲಿ ಬೇಡಿದೆ. ಅದಕ್ಕೆ ಅಂತ ಪುರಾತನರು ಭಕ್ತಿ ಭಿಕ್ಷೆಯನ್ನು ಇಕ್ಕಿದಾಗೇನಾಯ್ತು, ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರೆ ದಾಸಿಮಯ್ಯ ಮೊದಲಾದ ಶರಣರ ಹತ್ತಿರ ಭಕ್ತಿ ಭಿಕ್ಷೆಯನ್ನ ಕೇಳಿ ಬಸವಣ್ಣವ್ರು ಏನಾಗ್ತಾರೆ, ಭಕ್ತಿ ಭಂಡಾರಿ ಅಂತ ಅನ್ಕೊಳ್ತಾರೆ. ಬಸವಣ್ಣನವರ ಮೇಲೆ ಅಗಾಧವಾಗಿರ್ತಕ್ಕಂತ ಒಂದು ಪ್ರಭಾವ ಆಗಿದೆ. ಆ ದಾಸಿಮಯ್ಯನವರ ಅತ್ಯಂತ ಸುಮಾರು 176 ವಚನಗಳನ್ನ ಇವತ್ತು ನಾವು ಗೋಶಿ ಯೂನಿವರ್ಸಲ್ ಅದರ ಮುಖಾಂತರವಾಗಲಿ ಅಥವಾ ಹಿಂದೆ ಟಿವಿ ಮಾಧ್ಯಮದಲ್ಲಿ ಬಂದಿದ್ದಾಗಲಿ ಅನೇಕ ಸಾಹಿತಿಗಳು ಕೂಡ ಇವತ್ತು ಆ ವಚನಗಳನ್ನ ನಾವು ಪುಸ್ತಕ ರೂಪದಲ್ಲಿ, ಮಾಧ್ಯಮ ರೂಪದಲ್ಲಿ ನೋಡ್ತಾ ಬರ್ತೇವೆ. ಅದಕ್ಕೆ ಗೋಶಿಯವರು, ತಾಯಿ ಸುನಂದ ಅರುಣ್ ಕುಮಾರ್ ಗೋಶಿಯವರು ಕೂಡ ಇದನ್ನ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಶಶಿಕಲಾ ಅವರೇ ಮ್ಯೂಟ್ ಮಾಡಿ ಹೇಳಿ ಸ್ವಾಮೀಜಿ. ಅಂತ ವಚನಗಳನ್ನ 176 ವಚನಗಳನ್ನ ಭಾವಾರ್ಥ ಸಮೇತವಾಗಿ ಇವತ್ತು ಪ್ರಚಾರ ಮಾಡಿದ್ದಾರೆ. ಅವರ ಆಶೀರ್ವಾದ ಅವ್ರಿಗೆಲ್ಲ ಇರುತ್ತದೆ. ಜೊತೆಗೆ ಇಂಥ ದಾಸಿಮಯ್ಯನವರ ಪ್ರಭಾವ ಸುಮಾರು ಯಾವ ಶರಣರ ಸಂಪೂರ್ಣವಾದಂತ ವಚನಗಳನ್ನ ಇಲ್ಲಿವರೆಗೆ ನಾವು ಮಾಧ್ಯಮದಲ್ಲಿ ಬರುವಂತದ್ದು ನಾವು ನೋಡಿಲ್ಲ. ಎಲ್ಲೋ ಆಯ್ಕೆ ಆಗಿರ್ತಕ್ಕಂಥ ವಚನಗಳನ್ನ ಆಗಿದ್ದಾವೆ. ಹಾಗೆ ಇಂಥ ದಾಸಿಮಯ್ಯನವರ ಪ್ರಭಾವ ವಿಚಾರ ಎಷ್ಟು ಮಾಡಿದ್ರು ಕಡಿಮೆನೆ. ಒಂದೊಂದು ವಚನಕ್ಕೆ ಅಂದ್ರೆ ಸೂತ್ರ ರೂಪದಲ್ಲಿ ಅಗಾಧವಾಗಿರ್ತಕ್ಕಂಥ ಅರ್ಥ ಚಿಕ್ಕ ರೂಪದಲ್ಲಿ ಅಂದ್ರೆ ಗೂಢಾರ್ಥವಾಗಿ ಒಂದು ಕೂಡಿಸಿಟ್ಟು ಸ್ವಲ್ಪ ಅಕ್ಷರಗಳಲ್ಲಿ, ಸ್ವಲ್ಪ ಪದಗಳಲ್ಲಿ ಅದನ್ನ ನಮಗೆಲ್ಲ ತಿಳಿಯಪಡಿಸಿದ್ದಾರೆ. ಅಂತ ದಾಸಿಮಯ್ಯನವರು ವಿದ್ಯೆಯನ್ನು ಕಲಿತು ಅನೇಕ ಜನರನ್ನ ಉದ್ಧಾರ ಮಾಡುತ್ತಾ ಮುದುನೂರಿಗೆ ಬಂದು ಅನೇಕ ವಚನಗಳನ್ನ ರಚನೆ ಮಾಡುತ್ತಾ, ಜೊತೆಗೆ ಬಂದಂತ ಭಕ್ತರನ್ನ ಉದ್ಧಾರ ಮಾಡುತ್ತಾ ಕಾಲವನ್ನ ಕಳೀತಾ ಇರ್ತಾರೆ. ಕಾಯಕ, ದಾಸೋಹ, ಅನುಭಾವ ಈ ಮೂರನ್ನ ಶರಣರಕ್ಕಿಂತ ಪೂರ್ವದಲ್ಲಿ ಪ್ರಾರಂಭ ಮಾಡಿದವರು ದಾಸಿಮಯ್ಯನವರು. ಕಾಯಕ ಮಾಡಬೇಕು, ದಾಸೋಹ ಮಾಡ್ಬೇಕು. ಇವತ್ತು ದಾಸೋಹದ ಪರಿಕಲ್ಪನೆಯನ್ನ ಮೊಟ್ಟ ಮೊದಲು, ದಾಸೋಹ ಅಂದ್ರೆ
ನಾನಲ್ಲ ಎಲ್ಲ ನಿನ್ನದೇ, ನನ್ನದಲ್ಲ ಎಲ್ಲ ನಿನ್ನದೇ ಅನ್ನೋ ಭಾವನೆಯನ್ನ ಮೊಟ್ಟ ಮೊದಲು ದಾಸಯ್ಯನವರು ಜಗತ್ತಿಗೆ ಸಾರಿದ್ದಾರೆ. ಅದಕ್ಕೆ ದಾಸೋಹ ಅಂದ್ರೆ ದಾಸ ಅಹಂ, ದಾಸ ನಾನು ನಿನ್ನ ದಾಸ, ಇದು ನಾನಲ್ಲ ಇದು ನಿನ್ನದು. ಅಂದ್ರೆ ಇವತ್ತು ಉಪನಿಷತ್ತುಗಳಾಗಲಿ ವೇದಗಳಾಗಲಿ ಅಂದ್ರೆ ತತ್ವಮಸಿ, ಅಯಮಾತ್ಮ ಬ್ರಹ್ಮ ತತ್ವ ಮತ್ತೆ ಅಹಂ ಬ್ರಹ್ಮಾಸ್ಮಿ ಅನ್ನುವ ತತ್ವವನ್ನ ದಾಸೋಹದಲ್ಲಿ ಅಡಕಾಗಿದೆ ಅಂದ್ರೆ ಅಡಗಿಕೊಂಡಿದೆ. ಹಾಗೆ ನಾನು ಅಲ್ಲ ನನ್ನದು ಅಲ್ಲ ಇದು ನಿನ್ನದೇ ಅನ್ನುವ ಭಾವನೆಯಿಂದ ಮಾಡ್ತಕ್ಕಂಥ ಕಾಯಕ, ಅದರ ಜೊತೆಗೆ ಕಾಯಕದ ಜೊತೆಗೆ ಅನುಭವವನ್ನ ಬಂದಂತ ಜನರಿಗೆ ಅನುಭವನ ಹಂಚಿಕೊಳ್ಳುವಂಥದ್ದು. ಅಂದ್ರೆ ತಮಗೆ ತಿಳಿದಿದ್ದನ್ನ, ಪರಮಾತ್ಮನ ಇರುವಿಕೆಯನ್ನ, ಅಧ್ಯಾತ್ಮದ ತತ್ವವನ್ನ, ಆತ್ಮ ತತ್ವವನ್ನ, ಪರಮ ತತ್ವವನ್ನ ಜಗತ್ತಿಗೆ ಸಾರುವಂತದ್ದೇ ಅವರ ಅನುಭವ ಆಗಿತ್ತು. ಇವತ್ತೇ ಅವರ ಅನುಭವವನ್ನೇ ನಾವು 176 ವಚನಗಳ ಮೂಲಕ, ಹೆಚ್ಚು ಇರ್ಬೋದು ಆದ್ರೆ ನಮಗೆ ಸಿಕ್ಕಿರುವಂತ ಕರ್ನಾಟಕ ಪುಸ್ತಕ ಪ್ರಾಧಿಕಾರದವರು ವಚನ ಸಂಕಲನ ಮಾಡಿ 15 ಪುಸ್ತಕಗಳನ್ನ ರಚನೆ ಮಾಡಿ ಎಲ್ಲಾ ಶರಣರ ಪುಸ್ತಕಗಳನ್ನ ವಚನಗಳನ್ನ ಕೂಡೀಕರಿಸಿ ಸುಮಾರು 22,000ಕ್ಕೂ ಹೆಚ್ಚು ವಚನಗಳನ್ನ ಸಂಗ್ರಹ ಮಾಡಿ ಪುಸ್ತಕ ಮಾಡಿದ್ದಾರೆ. ಆದ್ರೆ ಮೈಸೂರಲ್ಲಿ ಒಬ್ಬರು ಚಟಸ್ಥಲ ವಚನಾಗಮ, ದೇವರ ದಾಸಯ್ಯನವರ ಚಟಸ್ಥಲ ವಚನಾಗಮ ಅಂತ ಇದೆ. ಆ ಪುಸ್ತಕದಲ್ಲಿ 188 ವಚನಗಳನ್ನ ಸಿಗ್ತವೆ. ಆದ್ರೆ ಆ 188 ಆಯ್ಕೆ ಮಾಡಿ ಅಧ್ಯಯನ ಮಾಡಿ 176 ವಚನಗಳು ದೇವರ ದಾಸಯ್ಯನವರು ಇದಾವೆ ಅಂತ ಅವರು ಸಾಹಿತಿಗಳ ಒಂದು ಮಂಡಳಿ ಅಂತ ಮಾಡಿದ್ದಾರೆ. ಆ ಮಂಡಳಿಗಳು ಒಪ್ಕೊಂಡಿದ್ದಾರೆ. ಅಂತ ವಚನಗಳನ್ನ ನಾವು ದಿನಾಲು ಓದಿದ್ರೆ ಯಾವ ರೀತಿಯಾಗಿ ನಾವು ಗಾಯತ್ರಿ ಮಂತ್ರ ಅಥವಾ ಬೇರೆ ಬೇರೆ ದೇವರ ಮಂತ್ರವನ್ನ ಹೆಂಗೆ ಹೇಳ್ತೀವೋ ಹಾಗೆ ದಾಸಯ್ಯನವರನ್ನ 176 ವಚನಗಳನ್ನ ಪೂಜೆ ಮಾಡುತ್ತಾ ಅಥವಾ ಏನೋ ಮನೆಯಲ್ಲಿ ಒಂದು ಹಲಿಗೆಯನ್ನಿಟ್ಟು ಅಂದ್ರೆ ಬೋರ್ಡ್ ಅನ್ನಿಟ್ಟು ಆ ಬೋರ್ಡ್ ಮೂಲಕ ಬರೀತಾ ಹೋಗ್ಬೇಕು. ಬಂದಂತವ್ರಿಗೆ ಅದನ್ನ ತಿಳಿಸ್ಬೇಕು. ನಾವು ದಿನಾಲು ಓಡಾಡ್ತಾ ಕೆಲಸ ಮಾಡ್ತಾ ಅದ್ ಕಡೆ ಗಮನ ವಹಿಸಿದ್ರೆ 176 ವಚನಗಳನ್ನ ಸರಳವಾಗಿ ಎಲ್ಲರ ಬಾಯಿ ಬರುವಂತದ್ದಾಗ್ತದೆ. ಇವತ್ತು ಸಾಮಾನ್ಯವಾಗಿ ಸರಳವಾಗಿರುವಂತ ವಚನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ಇಂಥ ವಚನಗಳು. ನಿಮ್ಮ ದಾನ ಒಂದೊಂದು ವನ್ಯರವಗಳು ಕುಂಡಿಗಳೇ ನಿಂಬೆ ರಾಮನಾಥ, ದೇಹ ನಿಮ್ಮ ದಾನ, ಕಾಯ ನಿಮ್ಮ ದಾನ, ಜೀವ ನಿಮ್ಮ ದಾನ, ಕಾಯ ಜೀವ ಉಳ್ಳಡೆ ನೀರು ಕುಂಡಿಗಳೇ ನಿಂಬೆ ರಾಮನಾಥ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿವ ಸಾಗರ ನಿಮ್ಮ ದಾನ. ಇಂಥ ಸರಳ ವಚನಗಳನ್ನ 3 ಸಾಲು 4 ಸಾಲು ಮತ್ ಕೊನೆಗೆ ಲಾಸ್ಟ್ ಅಂದ್ರೆ ಒಂದು 6 ಸಾಲು ಇರುವಂತ ವಚನಗಳನ್ನ ನೋಡ್ತೇವೆ. ಅಂತ ದಾಸಯ್ಯನವರು ಮುದನೂರಿನಲ್ಲಿ ಮುದ ನೀಡುವಂತ ಊರು, ಮುದ ನೀಡುವಂತ ನೀರು ಅಲ್ಲಿ ಇರುವುದರಿಂದ ಮುದನೂರು ಅಂದ್ರೆ ಮುದ ಅಂದ್ರೆ ಮೃದು, ತಿಳಿಯಾದ ನೀರು ಅಂತ ಅರ್ಥ ಆಗತ್ತೆ. ಅಂದ್ರೆ ಮೆತ್ತನೆಯ ಅಂತ ಆಗತ್ತೆ. ಮೃದ ಅಂದ್ರೆ ಹಗುರ ಅಂತ ಆಗತ್ತೆ. ಹೀಗೆ ಮುದ ನೀಡುವಂತ ನೀರು ಅಲ್ಲಿರುವುದರಿಂದ ಅದು ಮನಸ್ಸಿಗೆ ಆನಂದ, ಆಹ್ಲಾದನ್ನ ಉಂಟು ಮಾಡ್ತಕ್ಕಂತ ನೀರು, ಅಲ್ಲಿಯ ವಾತಾವರಣ ಪರಿಸರ ಇದ್ದುದಕ್ಕಾಗಿ ಅದು ಮುದನೂರು ಅಂತ ಆಗಿದೆ ಅನ್ನೋದು ಅನ್ಕೋಬಹುದು. ಹಾಗೆ ಅಂತ ಮುದನೂರಲ್ಲಿ ಸಪ್ತ ತೀರ್ಥಗಳನ್ನ ಸ್ಥಾಪನೆ ಮಾಡ್ತಾರೆ. ಜೊತೆಗೆ ಶ್ರೀಶೈಲ ಇವತ್ತು ಚಂದ್ರಗುಂಡರಿಂದ ಆಶೀರ್ವಾದ ಪಡೆದು ಅಲ್ಲಿ ಕಾಯಕವನ್ನ ಮಾಡ್ತಾರೆ. ಅನೇಕ ರಚನೆ ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಇವರು ಬೆಳೀತಾ ಹೋಗ್ತಾರೆ. ದಾಸಯ್ಯನವರು ಬೆಳೀತಾ ಹೋದಾಗ ವಯಸ್ಸಿಗೆ ಬಂದಿರ್ತಾರೆ. ವಯಸ್ಸಿಗೆ ಬಂದಾಗ ಅವರಿಗೆ ತಂದೆ ತಾಯಿಗಳ ಚಿಂತೆ ಇರುತ್ತದೆ. ಸಾಮಾನ್ಯ ಒಬ್ಬೊಬ್ಬರಿಗೆ ಒಂದು ಚಿಂತೆ ಇದ್ದೇ ಇರುತ್ತೆ. ಇವತ್ತು ಅಂಬಿಗರ ಚೌಡನ ಹೇಳ್ತಾರೆ ನೋಡಿ, ಬಡತನಕ್ಕೆ ಉಂಬುವ ಚಿಂತೆ, ಉಣದಾದರೆ ಇಡುವ ಚಿಂತೆ, ಇಡದಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಗಳಲ್ಲಿ ಇದ್ದವರನ್ನು ಕಂಡೆನು, ಶಿವ ಚಿಂತೆಯಲ್ಲಿದ್ದರೂ ಒಬ್ಬರನ್ನು ಕಾಣೆಂದ ತಂಬಿಗರ ಚೌಡಯ್ಯ ಅಂತೇಳಿ. ಹಾಗೆ ತಂದೆ ತಾಯಿಗಳು ಹೆತ್ತವರಿಗೆ ಮಗನ ಚಿಂತೆ ಶುರು ಆಗುತ್ತೆ. ಮೊದಲು ಮಕ್ಕಳು ಇರ್ಲಿಲ್ಲ ಅಂತ ಚಿಂತೆ ಮಾಡಿದ್ರೆ ಮಗು ಆಯ್ತು, ಮಗು ಆದ್ಮೇಲೆ ಅದು ಶಿಕ್ಷಣ ಕೊಡುವಂತದಾಯ್ತು. ಅದು ಶಿಕ್ಷಣ ಆಯ್ತು, ಕಾಯಕ ಮಾಡ್ತಾ ಇದ್ದಾನೆ, ಬೆಳೆದು ನಿಂತಿರ್ತಕ್ಕಂಥ ಮಗನಿಗೆ ಮದುವೆ ಮಾಡ್ಬೇಕನ್ನುವಂತ ಚಿಂತೆ ಕಾಣ್ತಾ ಇರ್ತದೆ. ಎಲ್ಲರೂ ಕೂಡ ಹೇಳ್ತಾರೆ ಮದುವೆ ಆಗಪ್ಪ, ಮದುವೆ ಆಗು ಅಂತ. ಇಲ್ಲ, ನಾನು ಆಗುದಿಲ್ಲ ಅಂತ ಹೇಳ್ತಾರೆ. ಆಗುದಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ, ಅನೇಕ ದೃಷ್ಟಾಂತಗಳನ್ನು ವಿಚಾರಗಳನ್ನ ಹೇಳ್ತಾರೆ. ಅನೇಕ ಋಷಿ ಮುನಿಗಳು ಹಿಂದಿನ ಕಾಲದಲ್ಲಿ 63 ಜನ ಪುರಾತನದಾಗ ಹೋಗಿದ್ದಾರೆ. ದಾಸಿಮಯ್ಯನವ್ರಕ್ಕಿಂತ ಮುಂಚೆ, ಬಸವಣ್ಣವ್ರಕ್ಕಿಂತ ಮುಂಚೆ ಅಂದ್ರೆ ತಮಿಳುನಾಡಿನಲ್ಲಿ 63 ಜನ ಶರಣರಾಗಿ ಹೋಗಿದ್ದಾರೆ. ಆದ್ರೆ ಆ ಶರಣರು ಏನ್ ಮಾಡಿದ್ದಾರೆ, ವಚನಗಳು ಬರೆದಿಲ್ಲ.
ಅಂತ ವಚನ ಶರಣರೆಲ್ಲ 63 ಜನ ಆಗಿ ಹೋಗಿದ್ದಾರೆ. ಅವರೆಲ್ಲ ಮದುವೆ ಮಾಡ್ಕೊಂಡವ್ರು ಇದ್ದಾರೆ. ಋಷಿ ಮುನಿಗಳು ಮದುವೆ ಆದವ್ರು ಇದ್ದಾರೆ. ನೀನು ಆಗಿ ನಿನ್ನ ಧರ್ಮ ಕಾರ್ಯವನ್ನ ಮಾಡು ಅಂತ ಹೇಳ್ತಾರೆ. ಆದ್ರೆ ಅವ್ರಿಗೆ ತನಗೆ ಯೋಗ್ಯವಾದಂತ ಹೆಂಡತಿ ಮಾತ್ರ ಸಿಕ್ಕರೆ, ಯೋಗ್ಯವಾದಂತ ಕನ್ಯಾ ಸಿಕ್ಕರೆ ಮಾತ್ರ ಆಗ್ತೀನಿ ಅನ್ನುವಂಥದ್ದನ್ನ ಹೇಳ್ತಾರೆ. ಆದ್ರೆ ಹೆಂಡತಿಯನ್ನ ಮದುವೆ ಆಗ್ಬೇಕು ಅನ್ನೋ ಉದ್ದೇಶವಾಗಿ ಒಂದು ಕನ್ಯೆಯನ್ನ ಹೆಂಡತಿಯನ್ನಾಗಿ ಸ್ವೀಕರಿಸುವಂತ ಸಂದರ್ಭದಲ್ಲಿ 12 ವರ್ಷವನ್ನ ಅಲೆದಾಡ್ತಾರೆ, ಸುತ್ತಾಡ್ತಾರೆ. ಯಾಕಂದ್ರೆ ಸತಿಪತಿಗಳೊಂದು ಆಗಿರ್ತಕ್ಕಂಥ ಭಕ್ತಿಯನ್ನ ಮಾಡುವಂತದ್ದಾಗ್ಬೇಕು. ಯಾಕಂದ್ರೆ ಹೆಂಡತಿಗೆ ತಕ್ಕ ಗಂಡ, ಗಂಡಗೆ ತಕ್ಕ ಹೆಂಡತಿ ಇದ್ರೆ ಇಬ್ಬರು ಅನನ್ಯವಾಗಿರ್ತಕ್ಕಂಥದ್ದು. ಒಬ್ಬರ ಭಾವವನ್ನು ಒಬ್ಬರು ಅರಿತಕ್ಕಂತ ಹೆಣ್ಮಗಳಿದ್ರೆ ಮಾತ್ರ ಆ ಮದುವೆ ಆಗ್ಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳಿ 12 ವರ್ಷ ಏನ್ ಮಾಡ್ತಾರೆ, ಕಬ್ಬನ್ನ ಒಂದು ಕಬ್ಬಿನ ಹೊರೆ, ಒಂದಿಷ್ಟು ಕಬ್ಬು, ಒಂದಿಷ್ಟು ಮತ್ತೆ ಮರಳ ಮಿಶ್ರಿತ ಅಕ್ಕಿಯನ್ನ ತೆಗೆದುಕೊಂಡು ಊರು ಸುತ್ತಾ ಇರ್ತಾರೆ. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಕನ್ಯೆಗಳು ಸಿಗ್ತಾ ಇಲ್ಲ. ಅಂದಿನ ಪರಿಸ್ಥಿತಿ ಕನ್ಯೆಯನ್ನು ಸಿಕ್ಕಿದ್ರು ಕೂಡ ಯೋಗ್ಯ ರೀತಿಯಲ್ಲಿ ಇರ್ತಕ್ಕಂಥ ಕನ್ಯೆಯನ್ನು ಸಿಗ್ಬೇಕು ಅಂತ ಊರು ಸುತ್ತ ಬರ್ತಾರೆ. ಬಂದಾಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಏನಂತಾರಂದ್ರೆ ನಿಯಮ ಏನಿದೆ ಅಂದ್ರೆ, ನೀರು ಇಲ್ದೆ ಸೌದೆ ಇಲ್ದೆ ಅಡಿಗೆ ಮಾಡಿ ಯಾರು ಬಡಿಸ್ತಾರೋ, ನೀರು ಮತ್ತು ಸೌದೆ ಕಟ್ಟಿಗೆಗಳಿಲ್ಲದೆ. ಆದ್ರೆ ಕಬ್ಬು ಮತ್ತು ಈ ಮರಳು ಮಿಶ್ರಿತ ಅಕ್ಕಿಯನ್ನ ತೆಗೆದುಕೊಂಡು, ಭತ್ತವನ್ನ ತೆಗೆದುಕೊಂಡು ಯಾರು ಮಾಡ್ತಾರೆ, ಏನ್ ಮಾಡ್ತಾರೆ ಅಂತ ಆಶ್ಚರ್ಯ ಆಗುತ್ತೆ. ಎಲ್ಲರೂ ಬೈತಾರೆ. ಆದ್ರೆ ಅದೇ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಫ್ಜಲ್ಪುರ್ ತಾಲೂಕು ಗೊಬ್ಬೂರು ಅಂತ ಗ್ರಾಮ. ಈ ಅಫ್ಜಲ್ಪುರ್ ತಾಲೂಕು ಗೊಬ್ಬೂರು ಅಂತ ಕೆಲವರು ಹೇಳ್ತಾರೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಇರ್ತಕ್ಕಂಥ ಗೊಬ್ಬೂರು ಅಂತ ಕೆಲವರು ಹೇಳ್ತಾರೆ. ಅಲ್ಲಿ ಗೊಬ್ಬೂರ ಇದೆ, ಇಲ್ಲಿ ಗೊಬ್ಬೂರು ಅಂತಿದೆ. ಎರಡೂ ಗೊಬ್ಬರ. ಯಾಕಂದ್ರೆ ಮೊದಲು ಕಲಬುರಗಿ ಜಿಲ್ಲೆಯ ವ್ಯಾಪ್ತಿಗೆ ಸೇರಿರುವುದರಿಂದ ಇದು ಕಲಬುರಗಿ ಜಿಲ್ಲೆಯ ವ್ಯಾಪ್ತಿ ಇರ್ತಕ್ಕಂಥ ಗೊಬ್ಬೂರನ್ನ ಎಲ್ಲಾ ಜನರು, ಸಾಹಿತಿಗಳು ಇಷ್ಟಪಡ್ತಾರೆ. ಗೊಬ್ಬೂರು ಇಲ್ಲೇ ಅಫ್ಜಲ್ಪುರ್ ಕಲಬುರಗಿ ಜಿಲ್ಲೆಗಿದೆ ಅಂತೇಳಿ. ಅಂತ ಕಲಬುರಗಿ ಜಿಲ್ಲೆಗೆ ಬಂದಾಗ ಅಫ್ಜಲ್ಪುರ್ ತಾಲೂಕಿನ ಗೊಬ್ಬೂರು ಗ್ರಾಮ, ಅಲ್ಲಿ ಸಮುದಾಯದ ಮಲ್ಲಿಕಾರ್ಜುನ ಮತ್ತು ಮಹಾದೇವಿಯ ಮಗಳು ದುಗ್ಗಳೆ ಅಂತ ಇರ್ತಾಳೆ. ದುಗ್ಗಳೆ ನಾನು ಅಡಿಗೆ ಮಾಡಿ ಬಡಿಸ್ತೀನಿ ಅಂತ ಒಪ್ಕೊಳ್ತಾಳೆ. ಅಡಿಗೆ ಮಾಡಿ ಬಡಿಸ್ತೀನಿ ಅಂತಂದಾಗ ಅಲ್ಲಿ ತಂದೆ ತಾಯಿಗಳು ಹೇಗ್ ಸಾಧ್ಯಮ್ಮ, ಹೇಗ್ ಮಾಡ್ತೀಯ, ಬೇಡ, ಈ ಕರಾರು ಈ ನಿಯಮಕ್ಕೆ ನೀನು ಮಾಡಕ್ ಸಾಧ್ಯನಾ ತಂದಾಗ, ಇಲ್ಲ ನಾ ಮಾಡ್ತೀನಿ ಅಂತ ಕಬ್ಬು ಮತ್ತು ಮರಳು ಮಿಶ್ರಿತ ಅಕ್ಕಿಯನ್ನ ತೆಗೆದುಕೊಂಡು ಕಬ್ಬಿನಿಂದ ರಸವನ್ನ ತೆಗಿತಾಳೆ. ಕಬ್ಬಿನಿಂದ ರಸ ಮತ್ತು ಆ ರಸವನ್ನ ತೆಗೆದು ಏನ್ ಮಾಡ್ತಾಳೆ, ಮರಳ ಮಿಶ್ರಿತ ಅಕ್ಕಿಯಲ್ಲಿ ಹಾಕಿ ಅದನ್ನ ಪಾಯಸ ರೂಪವಾಗಿ ಬಳಸ್ತಾರೆ. ಜೊತೆಗೆ ಈ ಕಬ್ಬಿನ ಸಿಪ್ಪೆ ಇರುತ್ತಲ್ಲ, ಸಿಪ್ಪೆಯನ್ನ ಊರುವಲ್ಲನ್ನಾಗಿ ಅದಕ್ಕೆ ಸೌದೆ ರೂಪದಲ್ಲಿ, ಬೆಂಕಿಯನ್ನ ರೂಪದಲ್ಲಿ ಅದನ್ನು ಬಳಸ್ತಾಳೆ. ಯಾಕಂದ್ರೆ ಅದು ಕಬ್ಬಿನ ಸಿಪ್ಪೆ ಆಗುತ್ತೆ, ಸೌದೆ ಆಗೋದಿಲ್ಲ. ಸಿಪ್ಪೆ ಅದರ ಉರುವಲ್ಲನ್ನಾಗಿ ಬಳಸ್ಕೊಂಡು ಮರಳ ಮಿಶ್ರಿತ ಅಕ್ಕಿಯಲ್ಲಿ ಅದನ್ನ ರಸವನ್ನ ಹಾಕಿದಾಗ ಮಾತ್ರ ಪಾಯಸ ಆಗುತ್ತೆ. ಪಾಯಸ ಆದಾಗ ಅಕ್ಕಿ ಬೆಂದೇನಾಗುತ್ತೆ, ಮೇಲೆ ಭಾಗಕ್ಕೆ ಬರುತ್ತೆ. ಮರಳು ಇರ್ತಕ್ಕಂಥದ್ದು ಮರಳೆಲ್ಲ ಕೆಳಭಾಗಕ್ಕೆ ಹೋಗುತ್ತೆ. ಹಾಗೆ ಮೇಲಿನ ಪಾಯಸವನ್ನ ಬಡಿಸ್ತಾಳೆ. ಬಡಿಸಿ ಯೋಗ್ಯವಾದಂತ ಹೆಂಡತಿಯನ್ನ ಹಾಕ್ತಾಳೆ ಅನ್ನುವಂಥದ್ದನ್ನ ನೋಡ್ತೇವೆ. ಹಾಗೆ ಇನ್ನೊಂದು ಕಥೆಯಲ್ಲಿ, ಇನ್ನೊಂದು ಭಾಗದಲ್ಲಿ, ಯಾಕಂದ್ರೆ ಕೆಲವರು ವೈಚಾರಿಕ ನೆಲೆಹದಿ ಮೇಲೆ ಮತ್ತು ತಳಹದಿ ಮೇಲೆ ಕೆಲವರು ಇದನ್ನ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಶರಣರು ಯಾರು ಪವಾಡ ಪುರುಷರಲ್ಲ, ಶರಣರು ಪವಾಡ ಮಾಡುವಂತವ್ರಲ್ಲ. ಋಷಿ ಮುನಿಗಳು, ಯೋಗಿಗಳು ಪವಾಡ ಮಾಡುವಂತವ್ರು. ಶರಣರು ಯಾರು ಕೂಡ ಪವಾಡ ಮಾಡಿಲ್ಲ, ಪವಾಡ ಮಾಡುವುದೂ ಇಲ್ಲ ಅಂತ ಸಾಹಿತಿಗಳು ಹೇಳಿದಾಗ, ಇವರೇನು 12 ವರ್ಷ ಹೆಂಡತಿಗಾಗಿ ಅಲದಾಡ್ತಾರೋ ಮದುವೆ ಆಗ್ಬೇಕಂತೇಳಿ, ಆಗ ದುಗ್ಗಳೆ ಏನ್ ಮಾಡ್ತಾಳೆ, ಮನೆಗೆ ಕರೆದ್ಬಿಟ್ಟು ಅವರ ಪಾದವನ್ನ ತೊಳೆದು ಆ ಪಾದೋದಕದಿಂದ ಆ ಅಡಿಗೆಯನ್ನ ಮಾಡ್ತಾಳೆ ಅನ್ನುವಂಥದ್ದು ಹೇಳ್ತಾರೆ. ಯಾಕಂದ್ರೆ ನೀರಿರುತ್ತೆ, ನೀರು ನಮ್ ಕೈಯಲ್ಲಿದ್ರೆ ನೀರು, ಹೌದು, ಗುರುವಿನ ಪಾದವನ್ನ, ಶರಣರ ಪಾದವನ್ನ ಸ್ಪರ್ಶ ಮಾಡಿದಾಗ ಅಥವಾ ದೇವರಿಗೆ ಸ್ಪರ್ಶ ಮಾಡಿದಾಗ ತೀರ್ಥ ಆಗುತ್ತೆ, ಇಲ್ಲ ತಂದ್ರೆ ಪಾದೋದಕ ಆಗುತ್ತೆ. ಅದಕ್ಕೆ ಪಾದ್ಯ ಮತ್ತೆ ಅಚಮನ ಅಂತ ಹೇಳ್ತಾರೆ ನಮ್ಮಲ್ಲಿ. ಪಾದ್ಯ ಮತ್ತು ಅರ್ಘ್ಯ ಅನ್ನುವಂಥದ್ದು ನಮ್ಮಲ್ಲಿ ಪೂಜಾ ಸಾಹಿತ್ಯಗಳಲ್ಲಿದೆ. ಅರ್ಘ್ಯ ಅಂದ್ರೆ ಕೈ ತೊಳೆಯುವಂಥದ್ದು, ಪಾದ್ಯ ಅಂದ್ರೆ ಪಾದ ತೊಳೆಯುವಂಥದ್ದು. ಅದಕ್ಕೆ ನೀರನ್ನ ಆ ಪಾದವನ್ನ ತೊಳೆದಾಗ ಮಾತ್ರ ನೀರು ಹೋಗಿ ಅದರ ಪಾದೋದಕ ಆಗುತ್ತೆ. ಆ ಪಾದೋದಕದಿಂದ ಅಡಿಗೆಯನ್ನ ಮಾಡಿದ್ದಾಳೆ ಅಂತ ಕೆಲವು ಸಾಹಿತ್ಯಗಳು ಹೇಳ್ತಾರೆ. ಹೀಗೆ ಈ ರೀತಿಯಾಗಿರ್ತಕ್ಕಂತ ತಾಯಿ ದುಗ್ಗಳೆ
ಆತನ ಮಾಡಿರ್ತಕ್ಕಂತ ಕರಾರಿಗೆ ನಿಯಮದಲ್ಲಿ ಗೆದ್ದು ಆಕೆ ಕೈ ಹಿಡಿತಾಳೆ ಅಂತ ದಾಸಿಮಯ್ಯನವರು ಕೂಡ ಆಕೆಯ ಬಗ್ಗೆ ಹೇಳ್ತಾರೆ. ಬಹಳ ಸುಂದರ ಅಂತ. ಇಡೀ ಇತಿಹಾಸದಲ್ಲಿ, ಇಡೀ ಶರಣರಲ್ಲಿ ಯಾವ ಈ ಭಾರತ ದೇಶದಲ್ಲಿ ಅಂತ ಹೇಳ್ಬಹುದು, ಇಡೀ ಅಂದ್ರೆ ತಮ್ಮ ಹೆಂಡತಿಯನ್ನ ಹೊಗಳಿದಂತವ್ರು ಈ ಇತಿಹಾಸದಲ್ಲಿ ಯಾರು ಸಿಗುವುದಿಲ್ಲ. ಮೊಟ್ಟ ಮೊದಲು ತಮ್ಮ ಹೆಂಡತಿಯನ್ನ ಹೊಗಳಿದಂತವರೇ ದಾಸಿಮಯ್ಯನವರು. ಬಂಧುದ ನರಿದು ಬಳಸುವಳು, ಬಂಧುದ ಪರಿಣಾಮಿಸುವಳು, ಬಂಧು ಬಳಗವ ಮರೆಸುವಳು, ದುಗ್ಗಳೆಯ ತಂದು ಬದುಕಿದೆನು ಕಾಣ ರಾಮನಾಥ. ಅಂದ್ರೆ ದುಗ್ಗಳೇ ಇಲ್ಲ ಅಂತಂದ್ರೆ ನಾ ಬದುಕೇ ಇಲ್ಲ ಅನ್ನುವ ಭಾವನೆಯನ್ನ ತಾಳಿದ್ರು ದಾಸಿಮಯ್ಯನವರು. ಅಂದ್ರೆ ಬಂದಿದ್ದನ್ನ ಸುಖ ಇರ್ಲಿ ದುಃಖವಿರ್ಲಿ ಅದನ್ನ ಸಮವಾಗಿ ಸ್ವೀಕರಿಸುವಂತವ್ರು, ಸಮವಾಗಿ ಸ್ವೀಕರಿಸಿ ಅಂಥ ದಾಸಿಮಯ್ಯನವರಿಗೆ ಅತ್ಯಂತ ಪ್ರೀತಿ. ಅವರಿಗೆ ದೇವರ ಪೂಜೆಗಾಗಲಿ ಅಥವಾ ಕಾಯಕ ಮಾಡ್ತಕ್ಕಂಥ ನೇಗಿಯ ಕಾಯಕದಲ್ಲಿ ಆಗಲಿ ಪ್ರತಿಯೊಂದಕ್ಕೂ ಸರಣಿಯಾಗಿ ಆಕೆ ಜೊತೆಗಿದ್ದು ಎಲ್ಲಾ ರೀತಿಯಾಗಿ ಸಹಾಯ ಸಹಕಾರ ಮಾಡುತ್ತಾ ಇರೋದ್ರಿಂದ ಅಂತ ತಾಯಿ ದುಗ್ಗಳೆಯನ್ನ ನಮ್ಮನ್ನ ದುಃಖವನ್ನ ಮರೆಸಿದ್ದಾಳೆ ಅಂತ ದುಗ್ಗಳೆಯನ್ನ ನಾನು ಜೊತೆಗೆ ಮದುವೆ ಆದದಕ್ಕಾಗಿ ನನ್ನ ದುಃಖವನ್ನೆಲ್ಲ ಆಕೆಯ ಇಲ್ಲದೆ ನನ್ನ ಬದುಕೇ ಇಲ್ಲ ಅನ್ನೋ ಭಾವನೆಯನ್ನ ತಾಳಿದ್ರು. ಬಂಧುದ ನರಿದು ಬಳಸುವಳು, ಬಂಧುದ ಪರಿಣಾಮಿಸುವಳು, ಬಂಧು ಬಳಗುವ ಮರೆಸುವಳು, ದುಗ್ಗಳೆಯ ತಂದು ಬದುಕಿದನು ಕಾಣ ರಾಮನಾಥ ಅಂತ ತಾಯಿಯ ಕುರಿತು ದಾಸಿಮಯ್ಯನವರು ಹೇಳ್ತಾರೆ. ಅನನ್ಯವಾದಂತ ದಂಪತಿ ಜೀವನವನ್ನ ಪ್ರಾರಂಭ ಮಾಡ್ತಾರೆ. ಅಂತ ದಂಪತಿಗಳನ್ನ ವಿಚಾರದಲ್ಲಿ ಅದಕ್ಕೆ ಅಂತ ದಂಪತಿಗಳು ಇರಬೇಕು ಅನ್ನುವಂಥದ್ದನ್ನ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಪೂದು ಶಿವಂಗೆ, ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷಯ ಬೆರೆದಂತೆ ಕಾಣ ರಾಮನಾಥ. ಅಂದ್ರೆ ದೇವ ಕಾರ್ಯವಾಗಲಿ ಮತ್ತೆ ಸ್ವ ಕಾರ್ಯವಾಗಲಿ ಎಲ್ಲರಲ್ಲಿ ಕೂಡ ಇಬ್ಬರು ಕೂಡ ಜೊತೆಗೆ ಮಾಡಬೇಕು. ಇವತ್ತು ನೋಡಿ ನಮ್ಮ ವೈದಿಕ ಪರಂಪರೆಯಲ್ಲಿ, ನಮ್ಮ ಭಾರತೀಯ ಪರಂಪರೆಯಲ್ಲಿ ಈ ಹೋಮ ಹವನ ಪೂಜೆ ಮಾಡಬೇಕಾದ್ರೆ ಕೇವಲ ಹೆಂಡತಿ ಮಾಡಿದ್ರು ಆಗುದಿಲ್ಲ, ಗಂಡ ಮಾಡಿದ್ರು ಆಗುದಿಲ್ಲ. ಯಾಕಂದ್ರೆ ಇಬ್ಬರು ಕೂಡ ಮಾಡುವಂತದ್ದು ಸಂಪ್ರದಾಯ ನಮ್ದು. ಅಲ್ಲಿ ಧನ್ಯೋಗ್ರಸ್ತ ಆಶ್ರಮ ಅಂತ ಹೇಳಿದ್ರು. ರಾಮ ಕೂಡ ಸೀತೆಗೆ ವನವಾಸಕ್ಕೆ ಬಿಟ್ಟಾಗ ಅಂದ್ರೆ ಕರ್ಕೊಂಡ್ ಬಂದಿರ್ತಾನೆ, ಕರ್ಕೊಂಡು ಬಂದು ಮತ್ತೆ ಒಬ್ಬ ಆಗಸ నేను ಜಗಳ ಆಡ್ತಾ ಇರ್ತಾರೆ, ಗಂಡ ಹೆಂಡತಿ ಜಗಳ ಆಡುವ ಸಂದರ್ಭದಲ್ಲಿ ನಾನು ರಾಮನಂಗ ತಿಳ್ಕೊಂಡಿದ್ಯಾ, ರಾಮ ಆ ಸೀತೆಯನ್ನ ಕಳ್ಕೊಂಡು ಮತ್ತೆ ಯುದ್ಧ ಆಡಿ ತಂದಿದ್ದಾನಲ್ಲ, ರಾಮ ಅಲ್ಲ ನಾನು, ಹೋಗ್ತಿದ್ರ ತವ್ರ ಮನೆಗೆ ಹೋಗು ಅಂತ ಕಳಿಸಿರ್ತಾನೆ. ಈ ವಿಷಯ ಗೊತ್ತಾಗಿ ರಾಮನಿಗೆ ತನ್ನ ಹೆಂಡತಿ ಸೀತೆಯನ್ನ ಮತ್ತೆ ವನವಾಸ ಕಳಿಸ್ತಾನೆ. ತುಂಬು ಗರ್ಭಿಣಿ ಆಗಿರ್ತಕ್ಕಂಥ ಸೀತೆಯನ್ನ ವನವಾಸ ಕಳಿಸಿದಾಗ ಅಲ್ಲಿ ಹೋಮ ಮಾಡುವ ಸಂದರ್ಭ, ಯಾಗ ಮಾಡುವಂತ ಸಂದರ್ಭದಲ್ಲಿ ಸೀತೆಯ ಚಿನ್ನದ ಮೂರ್ತಿಯನ್ನ ಮಾಡಿಕೊಂಡು ಯಾಗ ಹವನನ್ನ ಮಾಡ್ತಾರೆ ಅನ್ನುವಂತ ನೋಡ್ತೇವೆ. ಹಾಗೆ ಸತಿಪತಿಗಳು ಇಬ್ಬರು ಕೂಡ ಧರ್ಮದ ಕಾರ್ಯವನ್ನ ಮಾಡ್ಬೇಕು, ಸತಿಪತಿಗಳು ಇಬ್ಬರು ಕೂಡ ಸಮಾಜದ ಕೆಲಸ ಮಾಡ್ಬೇಕು ಅನ್ನುವಂಥದ್ದು ಹೇಳ್ತಾ ಬರ್ತಾರೆ. ಅದಕ್ಕೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಉಪ್ಪದ ಶಿವಂಗೆ, ಇಬ್ರು ಕೂಡ ಒಂದೇ ರೀತಿಯಾಗಿ ಒಂದು ನಾಣ್ಯದ ಎರಡು ಮುಖಗಳು, ಒಂದು ಬಂಡಿಯ ಎರಡು ಚಕ್ರಗಳು, ಒಂದು ರೈಲ್ ಹಾಳಿ ಇರುತ್ತಲ್ಲ, ರೈಲಿನ ಕಂಬಿ ಹೆರಡೆ ಹೇಗಿರ್ತಾವಲ್ಲ ಹಾಗೆ ಜೊತೆಗೆ ಇರಬೇಕು. ಯಾಕಂದ್ರೆ ಅದನ್ನ ಅಂಕುಡೊಂಕಾಗಿದ್ರು ಕೂಡ ರೈಲು ನಡೆಯುವುದಿಲ್ಲ. ಬಂಡಿಯ ಚಕ್ರಗಳು ಅಂಕುಡೊಂಕಿದ್ರು ಕೂಡ ಸರಾಗ ಹೋಗಕ್ಕಾಗುವುದಿಲ್ಲ. ಹಾಗೆ ಎರಡು ನಾಣ್ಯವನ್ನು, ಒಂದು ನಾಣ್ಯಕ್ಕೆ ಎರಡು ಮುಖಗಳಿದ್ದಾಗ ನಾಣ್ಯ ಚಲವನ ಆಗುತ್ತೆ. ಹಾಗೆ ಇಬ್ರು ಗಂಡ ಹೆಂಡತಿಯು ಕೂಡ ಅದಕ್ಕೆ ಇಬ್ರು ಕೂಡ ಅನನ್ಯವಾದಂತ ಒಬ್ಬರಿಗೊಬ್ಬರು ಅರಿತುಕೊಂಡು ಬದುಕಿದಾಗ ಮಾತ್ರ ಅವರ ಜೀವನ, ಅವರ ದಾಂಪತ್ಯ ಚೆನ್ನಾಗಿರುತ್ತೆ, ಬದುಕು ಚೆನ್ನಾಗಿರುತ್ತೆ. ಯಾಕಂದ್ರೆ ಅವರ ಪ್ರಭಾವ ಇನ್ನೊಬ್ಬರ ಮೇಲೆ ಆಗ್ಲಿಕ್ಕೆ ಸಾಧ್ಯವಿದೆ ಸಮಾಜದಲ್ಲಿ ಅಂತ ದಾಸಿಮಯ್ಯನವರು ಕಾಯಕವನ್ನ ಮಾಡುತ್ತಾ ಸಂಸಾರ ಜೀವನವನ್ನ ಸಾಗಿಸ್ತಾ ಅನೇಕ ಜನರಿಗೆ ಉಪದೇಶವನ್ನ ಮಾಡ್ತಾ ಕಾಲ ಕಳೀತಾ ಇರ್ತಾರೆ. ಈ ಕಾಲ ಕಳೆಯುವಂತ ಸಂದರ್ಭದಲ್ಲಿ ಇಬ್ಬರು ಯುವಕರು ಬಹಳಷ್ಟು ವೈಜ್ಞಾನಿಕ ಮತ್ತು ತಾತ್ವಿಕ ಇರತಕ್ಕಂತ ಅಂಶಗಳು ಇವೆಲ್ಲ ದಾಸಿಮಯ್ಯನವರ ಜೀವನದಲ್ಲಿ ಬಂದಿರತಕ್ಕಂತ ಘಟನೆಗಳು. ಇಬ್ಬರು ಯುವಕರು ಗೊಂದಲದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಒಬ್ಬ ಸಂಸಾರ ಶ್ರೇಷ್ಠ ಅಂತಾನೆ, ಇನ್ನೊಬ್ಬ ಗೃಹಸ್ಥಾಶ್ರಮ ಶ್ರೇಷ್ಠ ಅಂತಾನೆ. ಯಾಕಂದ್ರೆ ಇಬ್ರು ಕೂಡ ಗೆಳೆಯರು. ಇಲ್ಲ ನಾನು ಸನ್ಯಾಸಿ ಆಗ್ಬೇಕು, ಸನ್ಯಾಸಿವೇ ಶ್ರೇಷ್ಠ, ಇಲ್ಲ ನಾ ಗೃಹಸ್ಥ ಆಗ್ಬೇಕು, ಗೃಹಸ್ಥವೇ ಶ್ರೇಷ್ಠ ಅಂತ ಇಬ್ರು ಜಗಳ ಆಡ್ತಾ ಇರ್ತಾರೆ. ಅವ್ರಿಬ್ರು ಒಂದು ಒಪ್ಪಂದಕ್ಕೆ ಬರ್ತಾರೆ, ನಾವು ಜಗಳ ಆಡೋದು ಬೇಡ, ನಮ್ಮ ಊರಲ್ಲಿ ದೇವರ ದಾಸಿಮಯ್ಯನವರು ಅಂತಿದ್ದಾರೆ,
ದಾಸಪ್ಪನವರು ಜ್ಞಾನಿಗಳಿದ್ದಾರೆ, ತಿಳಿದವರಿದ್ದಾರೆ. ಅವ್ರ ಹತ್ತಿರ ಹೋದ್ರೆ ಇದಕ್ಕೆ ಸರಿಯಾದ ಉತ್ತರವನ್ನ ಕೊಡಬಹುದು ಅಂತ ವಿಚಾರ ಮಾಡಿ ದಾಸಪ್ಪನವ್ರ ಹತ್ತಿರ ಬರ್ತಾರೆ. ದಾಸಪ್ಪನವರು ಇವರು ಬಂದಿದ್ದನ್ನ ಗೊತ್ತಾಗ್ಬಿಡುತ್ತೆ. ಅವರು ತ್ರಿಕಾಲ ಜ್ಞಾನಿನೇ ಹೌದು. ಯಾಕಂದ್ರೆ ದಿನನಿತ್ಯ ಶಿವಯೋಗ ಸಾಧನೆಯನ್ನ ಮಾಡೋದ್ರ ಮೂಲಕ ಇವರ ಬಂದಿರುವಂತದ್ದು ಅವ್ರಿಗೆ ಅರಿವಾಗತ್ತೆ. ತ್ರಿಕಾಲ ಜ್ಞಾನಿ, ಅನುಭಾವಿ, ಮತ್ತೆ ಇವರು ಭಗವಂತನಲ್ಲಿ ಇಟ್ಟಿರ್ತಕ್ಕಂಥ ಭಕ್ತಿಯಿಂದ ತವನಿಧಿಯನ್ನು ಕೂಡ ಪಡೆದಿದ್ದಾರೆ. ಇಂಥ ದಾಸಪ್ಪನವ್ರ ಹತ್ತಿರ ಬಂದಾಗ ಆ ಇಬ್ಬರು ಯುವಕರು ಬಂದ್ ಕೂಡಲೇ ಕೂಡ್ರಿ ಅಂತೇಳಿ ಕೂಡಿಸ್ತಾರೆ, ಕೂತ್ಕೊಳಕ್ ಹೇಳ್ತಾರೆ. ಹೇಳಿದಾಗ ಇವರು ತಮ್ಮ ನೇಗೆ ಕಾಯಕವನ್ನ ಮಾಡ್ತಾ ಸಂದರ್ಭದಲ್ಲಿ ಎಳೆ ಕತ್ತರಿಸಿ ಹೋಗ್ತದೆ. ಮಗ್ಗದ ಎಳೆಯನ್ನ, ಬಟ್ಟೆ ಎಳೆಯನ್ನ ಕತ್ತರಿಸಿ ಹೋಗ್ತದೆ. ಹೆಂಡತಿ ಭತ್ತ ಕುಟ್ತಾ ಇರ್ತಾಳೆ. ಭತ್ತ ಕುಟ್ಟುವುದನ್ನ ಹೇಳ್ತಾರೆ, ದುಗ್ಗಳೆ ಎಳೆ ಕತ್ತರಿಸೋಗಿದೆ, ಒಂದಿಷ್ಟು ದೀಪ ತಗೊಂಡ್ ಬಾ, ದೀಪ ತೆಗೆದುಕೊಂಡು ಬಾ ತಂದಾಗ ಪಾಪ ಹೆಂಡತಿಯನ್ನ ಭತ್ತ ಕುಟ್ಟಿರ್ತಕ್ಕಂತ ಹೆಂಡತಿ ದುಗ್ಗಳೆ ಮಧ್ಯಕ್ಕೆ ಕೈ ಬಿಟ್ಬಿಡ್ತಾಳೆ. ಮಧ್ಯಕ್ಕೆ ಕೈ ಬಿಟ್ಟು ಈಗ ದೀಪ ತಂದು ಕೊಡ್ತಾಳೆ. ಇವರಿಬ್ರು ಏನು ಗೆಳೆಯರಿದಾರಲ್ಲ, ಸ್ನೇಹಿತರು, ಸನ್ಯಾಸ ಶ್ರೇಷ್ಠ, ಗೃಹಸ್ಥ ಶ್ರೇಷ್ಠ ಅನ್ನುವಂತ ಇಬ್ರು ಯುವಕರು ಈ ದಾಸಪ್ಪನವ್ರ ಹತ್ತಿರ ಕೇಳಕ್ ಬಂದಿದ್ದೇವಿ. ಈ ಹಗಲತ್ತು ಬೆಳಗ್ಗೆ ಇರ್ತಕ್ಕಂಥ ಮಧ್ಯಾಹ್ನದ ಬಿಸಿಲು ಆ ಮಗ್ಗದ ಮೇಲೆ ಬಿದ್ದಿದೆ. ಆದ್ರೆ ದೀಪ ತೆಗೆದುಕೊಂಡು ಬಾ ಅಂತಾನಲ್ಲ, ಇವನು ಜಾಣ ಅಂತ ತಿಳ್ಕೊಂಡಿದ್ದೇವಿ, ಜ್ಞಾನಿ ಅಂತ ತಿಳ್ಕೊಂಡಿದ್ದೇವಿ. ಆದ್ರೆ ದಟ ಇದ್ದಾನೆ ಇವನು, ಬೆಳಕು ಅಲ್ಲೇ ಬಿದ್ದಿದ್ರು ಕೂಡ ದೀಪ ತೆಗೆದುಕೊಂಡು ಬಾ ಅಂತಾನಲ್ಲ ಅಂತ ಹೆಂಡತಿ ದೀಪ ತಂದು ನೋಡ್ತಾಳೆ. ಅದು ಎಳೆಯನ್ನ, ದೀಪದ ಬೆಳಕಿನಲ್ಲಿ ಎಳೆಯನ್ನ ಕೂಡಿಸ್ತಾರೆ. ಮುಂದೆ ಈಕೆಯನ್ನ ಈಕೆ ಶಕ್ತಿ ಪಾತಿವ್ರತ್ಯದ ಶಕ್ತಿ ಆಗಿತ್ತಂದ್ರೆ ಭತ್ತ ಕುಟ್ಟುವುದನ್ನ, ಒಣಕೆಯನ್ನ ಮಧ್ಯಕ್ಕೆ ಬಿಟ್ಟು ಬಂದಿರು, ಅದು ಅಲ್ಲೇ ನಿಂತಿತ್ತು. ಇಬ್ರು ಕೂಡ ನೋಡ್ತಾರೆ, ಎಂತ ಶಕ್ತಿಯಪ್ಪ, ಇಬ್ರು ನೋಡ್ತಾರೆ, ಭತ್ತ ಕುಟ್ಟುವುದನ್ನ, ಒಣಕೆಯನ್ನ ಮಧ್ಯಕ್ಕೆ ಬಿಟ್ಟು ಹೋಗಿದ್ದಾರೆ, ಅದು ಅಲ್ಲೇ ನಿಂತಿದೆಯಲ್ಲ. ಅಂದ್ರೆ ಈಗ ಕೆಳಗೂ ಇಲ್ಲ ಮೇಲೂ ಇಲ್ಲ, ಅಂತರದಲ್ಲಿ ನಿಂತಿತ್ತು. ಗಂಡ ಕರೆದಿದ ಅನ್ಕೂಡ್ಲೆ ತಕ್ಷಣ ಹೋಗ್ಬಿಡ್ತಾಳೆ. ಹೀಗೆ ಇಂಥ ದುಗ್ಗಳೆ ಮತ್ತೆ ಒಣಕೆಯನ್ನು ತಗೊಂಡು ಭತ್ತ ಕೊಡ್ತಾ ಇರ್ತಾಳೆ. ಭತ್ತ ಕೊಡ್ತಾ ಹೋಗ್ತಾಳೆ. ಮುಂದೆ ಊಟಕ್ಕೆ ಕರೀತಾರೆ. ಇಬ್ರು ಕೂಡ ಊಟಕ್ಕೆ ಬರ್ತಾರೆ. ಆಗಿನ ಕಾಲ ಅಂಬಲಿ ಜಾಸ್ತಿ, ಅಂಬಲಿ, ನುಚ್ಚ, ಮಜ್ಜಿಗೆ, ಹಿಂದಿನ ಕಾಲದಲ್ಲಿ ಮಾಡುವಂಥದ್ದು ದಾಸೋಹ ಅಂಬಲಿಯನ್ನ, ಗಂಜಿಯನ್ನ ಮಾಡುವಂಥದ್ದು. ಅದಕ್ಕೆ ಇವರು ಊಟಕ್ಕೆ ಕರೆದಾಗ ಊಟವನ್ನ ಮಾಡ್ತಾ ಇರ್ತಾರೆ. ಊಟಕ್ಕೆ ಬಡಿಸ್ತಾರೆ. ದುಗ್ಗಳ ಊಟಕ್ಕೆ ಬಡಿಸಿದಾಗ ಇವರಿಬ್ರು ಎಂತ ತಂಡನೆ ಯಾರಿರ್ತಕ್ಕಂತ ಗಂಜಿಯನ್ನ, ಆ ಅಂಬಲಿಯನ್ನ ಕುಡಿದು ಬಿಡ್ತಾರೆ. ಆದ್ರೆ ದಾಸಪ್ಪನವರು ಕುಡಿಯುವುದಿಲ್ಲ. ತಕ್ಷಣ ಏನ್ ಮಾಡ್ತಾರೆ, ಬಿಸಿ ಇದೆ, ಸುಡ್ತಾ ಇದೆ, ಅದಕ್ಕೆ ಗಾಳಿ ಹಾಕು ಅಂತ ಹೇಳಿದಾಗ ಅವಕ್ಕೆ ಗಾಳಿ ಹಾಕ್ತಾಳೆ. ಗಾಳಿ ಹಾಕಿದಾಗ ಅದು ಆರಿದೆ ಅಂತ ಅವಾಗ ಕುಡಿತಾರೆ. ಹೀಗೆ ಇವ್ರಿಬ್ರು ಅಂತಾರೆ, ದಾಸಪ್ಪನವರು ಜಾಣರು ಅಂತ ತಿಳ್ಕೊಂಡು ಪಕ್ಕ ತಲೆ ಕೆಟ್ಟೈತಿ ಇವ್ರದು. ಅದಕ್ಕೆ ಏನು ಆರಿದಂತ ಅಂಬಲಿಯನ್ನ ಕುಡಿದು ಮುಗಿಸಿ ಕೈ ತೊಳ್ಕೊಂಡ್ಬಿಟ್ಟೇವಿ, ಇನ್ನ ಸುಡ್ತಾ ಇದೆ ಅಂತ ಹೇಳ್ತಾರಲ್ಲ ಇವ್ರು. ಇದು ನಾವ್ ಏನ್ ಕೇಳಕ್ ಬಂದೇವಿ, ಏನ್ ಹೇಳ್ತಾ ಇದಾರೆ ಒತ್ತ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳ್ತಾರೆ. ಆಗ ಊಟ ಆಯ್ತು, ನಾವ್ ಹೋಗ್ತೀವಿ ಅಂತಾರೆ. ದಾಸಪ್ಪನವರು ಆಗ ಕೇಳ್ತಾರೆ, ನೀವು ಬಂದಿರತಕ್ಕಂತ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ ಅಂತ ಕೇಳ್ತಾರೆ. ಅವ್ರಿಗೂ ಆಶ್ಚರ್ಯ, ನಾವ್ ಪ್ರಶ್ನೆ ಕೇಳೇ ಇಲ್ವಲ್ಲ, ಹೇಗ್ ಹೇಳಿದ್ರು, ಏನ್ ಅರ್ಥ ಆಯ್ತು ಇವ್ರಿಗೆ ಅಂತ ಹೇಳಿದಾಗ, ನೀವು ಬಂದಿದ್ದು ನನಗ್ ಗೊತ್ತಾಗಿದೆ, ನೀವ್ ಎದಕ್ ಬಂದಿದ್ರಿ ಅಂದ್ರೆ ಸಂಸಾರ ಶ್ರೇಷ್ಠ, ಸನ್ಯಾಸ ಶ್ರೇಷ್ಠ ಅಂತ ಕೇಳಿದ್ರಿ. ಅದಕ್ಕೆ ಉತ್ತರ ಇದೆ. ಯಾಕಂದ್ರೆ ನಾನು ಬಿಸಿಲಿದ್ರು ಬೆಳಕಿದ್ರು ಕೂಡ ದೀಪ ತೆಗೆದುಕೊಂಡು ಬಾ ಅಂತ ಹೇಳಿದ್ರೆ ಹೆಂಡತಿ ಏನು ಮಾತಾಡ್ಲಿಲ್ಲ, ದೀಪ ತಂದು ಕೊಟ್ರು. ನೀವು ಊಟಕ್ಕೆ ಕೂತಾಗ ಅಂಬಲಿಯನ್ನ ಆರಿದೆ ಅಂತ ಕುಡಿದ್ರಿ, ಆದ್ರ ಸುಡ್ತಾ ಇದೆ ಅಂತ ಗಾಳಿ ಹಾಕಿದಳು. ಆದ್ರೆ ಗಂಡನ ಮಾತಿಗೆ ಚಕ್ಕಾರವೆತ್ತದ ಹೆಂಡತಿ ಇದ್ರೆ ಸಂಸಾರ ಶ್ರೇಷ್ಠ. ಇಲ್ಲ ಅಂತಂದ್ರೆ ಆಕೆ ಏನಾದ್ರು ಬೆಳಕು ತಗೊಂಡ್ ಬಾ ತಂದಾಗ ದೀಪ ತೆಗೆದುಕೊಂಡು ಬಂದಾಗ ನಿನ್ನ ಕಣ್ಣಾಗಿ ಎಮ್ಮಿ ಮಲ್ಕೊಂಡ ಏನೋ ಮಣ್ಣು ಬಿದ್ದೈತೋ, ಮ್ಯಾಲ ದೀಪ ಇದೆ, ಸೂರ್ಯನ ಬೆಳಕು ಬಿದ್ದೈತಿ, ದೀಪ ಹಚ್ಚಲೇ ಅದನ್ನ ಕೂಡಿಸ್ಬೋದಲ್ಲ ಅಂತ ಬೈದಿದ್ರೆ ತಪ್ಪಾಗ್ತಿತ್ತು. ಅಂತ ಹೆಂಡ್ತಿದ್ರೆ ಸನ್ಯಾಸ ಶ್ರೇಷ್ಠ. ಇಬ್ರು ಊಟ ಮಾಡಿ ಮುಗಿಸಿದ್ರಿ, ಈಗ ಸುಡ್ತಾ ಇದೆ ಅಂತ ಹೇಳ್ದೆ. ಆದ್ರ ಅವ್ರು ಆಕೆ ಅಂತಿದ್ರು, ಇಲ್ಲ ನಿನ್ ಜೊತೆಗೆ ಊಟ ಕೂತವ್ರು ಮುಗಿಸಿದಾರೆ, ಕುಡಿದು ಮುಗಿಸಿದಾರೆ, ನಿನಗೇನಾಗಿದೆ, ಸುಡ್ತಾ ಇದೆ ಅಂತ ಹೇಳ್ತಾ ಇದೆಯಲ್ಲ ಅಂತ ಕುಡಿಯತ್ತಂತ ಹೇಳಿದ್ರ ಹೆಂಡತಿ ಗಂಡನ ಮಾತಿಗೆ ವಿರುದ್ಧ ಮಾತಾಡುವ ಹೆಂಡತಿ ಇದ್ರ ಸನ್ಯಾಸಿ ಶ್ರೇಷ್ಠ. ಹಾಗೆ ಹೊಂದಾಣಿಕೆ ಹೇಳಿದ ಮಾತನ್ನ ಅರ್ಥೈಸಿಕೊಂಡು ನಡೀತಾ ಇದ್ರೆ ಗೃಹಸ್ಥಾಶ್ರಮ ಶ್ರೇಷ್ಠ ಅಂತ ದಾಸಪ್ಪನವರು ಒಂದು ಥಿಯರಿ ಮೂಲಕ, ಒಂದು ಪ್ರಾಕ್ಟಿಕಲ್ ಮೂಲಕ
ಅಂದ್ರೆ ಎಲ್ಲರಿಗೂ ಕಾಣುವ ಹಾಗೆ ತಿಳಿಸಿಕೊಡ್ತಾರೆ ಹೆಂಡತಿಯ ಸಮೇತವಾಗಿ ಅಂತ ಈ ಒಂದು ದೃಷ್ಟಾಂತದಲ್ಲಿ ನಾವು ನೋಡ್ತೇವೆ. ಇಂಥ ಹೆಂಡತಿ ದುಗ್ಗಳೆಯ ತಂದು ಬದುಕಿದೇನೋ ಅನ್ನುವಂಥದ್ದನ್ನ ಹೆಮ್ಮೆಯಿಂದ, ಗೌರವದಿಂದ, ಪ್ರೀತಿಯಿಂದ ಹೇಳ್ತಾರೆ ದಾಸಮಯ್ಯನವರು. ದಾಸಮಯ್ಯನವರ ಶಕ್ತಿ ಅಪಾರವಾಗಿರುವಂತದ್ದು. ಆಗ ಸರ್ವಜ್ಞನು ಕೂಡ ಇದ್ರ ಬಗ್ಗೆ ಹೇಳ್ತಾನೆ, ಬೆಚ್ಚನೆಯ ಮನೆ ಮಾಡಿ ವೆಚ್ಚಕ್ಕೆ ಹಣವಾಗಿ ಇಚ್ಛೆಯನ್ನರಿತುಕೊಳ್ಳುವ ಸತಿ ಇದ್ದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಂತೇಳಿ. ಇಂಥ ಸರ್ವಜ್ಞ ಮೂರ್ತಿಗಳಾಗಲಿ ಅನೇಕ ಶರಣರು ಸಂತರು ಹೆಣ್ಣು ಮಕ್ಕಳನ್ನ ಎತ್ರ ನಾರಸ್ತು ಪೂಜ್ಯತೆ ತತ್ರಮಂತೆ ದೇವತಾ, ಎಲ್ಲಿ ತಾಯಂದ್ರಿಗೆ ಸ್ತ್ರೀಯರಿಗೆ ಗೌರವವನ್ನ ಕೊಡಲ್ಪಡ್ತದೋ ಅಲ್ಲಿ ದೇವತೆಗಳು ವಾಸವಾಗ್ತಾರೆ ಅನ್ನುವಂಥದ್ದನ್ನ, ಇರ್ತಾರೆ ಅನ್ನುವಂಥದ್ದನ್ನ ಕೂಡ ಉಪನಿಷತ್ತುಗಳಾಗಲಿ ಸಂತರು ಶರಣರು ಶಿವಯೋಗಿಗಳು ಕೂಡ ಹೇಳ್ತಾ ಬರ್ತಾರೆ. ಅಂತ ಇವತ್ತು ಎಲ್ಲಾ ತಾಯಿಯವರು ಈ ಒಂದು ಗೂಗಲ್ ಮೀಟ್ ವೇದಿಕೆ ಮೂಲಕ ದಾಸಮಯ್ಯನವರ ಚಿಂತನೆಯನ್ನ ಮಾಡುವಂತ ಸಂದರ್ಭ. ಅದಕ್ಕೆ ಮುಂದಿನ ಸಮಯ ಸಿಕ್ಕಾಗ ಹಲವಾರು ವಿಚಾರಗಳನ್ನ ಪ್ರಶ್ನೋತ್ತರಗಳ ಮೂಲಕ ಕೂಡ ಚರ್ಚೆ ಮಾಡುವಂತದ್ದು ಆಗ್ಬೇಕು. ಕೆಲವೊಂದು ವಚನಗಳನ್ನ ಹೇಳೋದ್ರ ಮೂಲಕ, ಈಗ ಸರಳ ವಚನಗಳನ್ನ ಹೇಳಿದೆ. ಹೆಂಡತಿಯ ಬಗ್ಗೆ ಸತಿಪತಿಗಳು ಒಂದಾದ ಭಕ್ತಿತವಾಗಿರ್ಬೋದು ಆಗಲಿ, ಆಮೇಲೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಇಂಥ ವಚನಗಳನ್ನ ಒಂದೊಂದು ವಚನಗಳ ಮೂಲಕ ಅರ್ಥ ಆಗದೆ ಇರತಕ್ಕಂಥ ಶಬ್ದಗಳನ್ನ, ಕೆಲವು ಅರ್ಥ ಆಗದೆ ಇರತಕ್ಕಂಥ ವಚನಗಳಿರ್ತವೆ. ಅಂತ ವಚನಗಳನ್ನು ಕೂಡ ನಾವು ಚಿಂತನೆಯ ಮಾಡುತ್ತಾ ದಾಸಮಯ್ಯನವರು ಕೊಟ್ಟಿರ್ತಕ್ಕಂಥ ಬೆಳಕು ನಾವೆಲ್ಲ ಅದನ್ನ ಉಪಯೋಗ ಮಾಡ್ಕೊಳ್ಳುವಂಥದ್ದು ಸಂದರ್ಭ. ಈ ಗೂಗಲ್ ಮೀಟ್ ಮೂಲಕ ಎಲ್ಲಾ ತಾಯಂದಿರಿಗೂ ಇವತ್ತು ಇಂಥ ಚಿಂತನೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ದಾಸಮಯ್ಯನವರು ಈ ಜಗತ್ತಿನೆಲ್ಲ ಅನೇಕ ಸಂತ ಮಹಾತ್ಮರ ಆಶೀರ್ವಾದ ಸರ್ವರಿಗೆ ಇರಲಿ ಅಂತ ತುಂಬ ಹೃದಯದಿಂದ ಹಾರೈಸಿ, ಮತ್ತೆ ನಾಳೆ ಮುಂದಿನ ವಾರ ನಾವೆಲ್ಲ ಸಿಗೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಈಗ ಮಂಗಲವನ್ನು ಕೋರುತ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.